ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರ. ಇದು ದುಬಾರಿ ದುನಿಯಾ. ಪ್ರತಿನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಈ ನಡುವೆ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣ ದರ ಏರಿಕೆ ಆಯಿತು, ಬಸ್ ಪ್ರಯಾಣ ದರ ಏರಿಕೆ ಆಯಿತು, ಈಗ ಆಟೋ ಪ್ರಯಾಣ ದರವೂ ಕೂಡ ಏರಿಕೆ ಆಗಿದೆ. ಸಾಕಷ್ಟು ಜನ ತಮ್ಮ ನಿತ್ಯ ಸಂಚಾರಕ್ಕಾಗಿ ಆಟೋವನ್ನೇ ಬಳಕೆ ಮಾಡ್ತಾರೆ. ಈ ಆಟೋ ಪ್ರಯಾಣ ದರ ಏರಿಕೆ ಆಗಿರುವಂಥ ಕಾರಣಕ್ಕಾಗಿ ಜನರಿಗೂ ಕೂಡ ಈ ದರ ಏರಿಕೆಯ ಬಿಸಿ ತಟ್ತಾ ಇದೆ. ಹಾಗಾದರೆ ಆಟೋ ಪ್ರಯಾಣ ದರ ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ, ಮಿನಿಮಮ್ ಚಾರ್ಜ್ ಎಷ್ಟಿದೆ, ಎಷ್ಟು ಕಿಲೋಮೀಟರ್ನಿಂದ ಎಷ್ಟು ಕಿಲೋಮೀಟರ್ಗೆ ಹೋದರೆ ಆಟೋನವರು ಎಷ್ಟು ಚಾರ್ಜ್ ಮಾಡ್ತಾರೆ, ಈ ಎಲ್ಲ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ, ಪ್ರಯಾಣ ದರ ದುಬಾರಿ. ಬೆಂಗಳೂರಿನಲ್ಲಿ ಮತ್ತೊಂದು ದರ ಏರಿಕೆಯ ಶಾಕ್ ಅಂತ ನಾನು ಹೇಳ್ತಾ ಇದ್ದೆ. ಏರಿಕೆ ಆಗಿರುವುದು ಆಟೋ ಪ್ರಯಾಣ ದರ. ಇಂದಿನಿಂದಲೇ ದುಬಾರಿಯಾಗಿದೆ ಆಟೋ ಪ್ರಯಾಣ. ಈಗಾಗಲೇ ಆದೇಶವನ್ನು ಬೆಂಗಳೂರು ಡಿಸಿ ಹೊರಡಿಸಿದ್ದಾರೆ. ಈ ಹಿಂದೆ 30 ರೂಪಾಯಿ ಇತ್ತು, ಈಗ 6 ರೂಪಾಯಿ ಏರಿಕೆ ಆಗಿರೋದಷ್ಟೇ. 2 ಕಿಲೋಮೀಟರ್ಗೆ 36 ರೂಪಾಯಿಗೆ ಪ್ರಯಾಣಿಕರು ಇನ್ನು ಕೊಡಬೇಕು ಎಕ್ಸ್ಟ್ರಾ ಅಂತ ಹೇಳಿದರೆ 30 ರೂಪಾಯಿ ಇತ್ತು, ಇನ್ನು ಮುಂದೆ 36 ರೂಪಾಯಿ ಕೊಡಬೇಕು. ಈ ಬಗ್ಗೆ ಡಿಸಿ ಆದೇಶವನ್ನು ಹೊರಡಿಸಿದ. ಬೆಂಗಳೂರು ಸಿಟಿಯಲ್ಲಿ ಆಟೋ ಪ್ರಯಾಣ ದುಬಾರಿ ಆಗಿದೆ. ಬೆಂಗಳೂರು ಸಿಟಿಯಲ್ಲಿ ಆಟೋ ಪ್ರಯಾಣ ದುಬಾರಿ ಆಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಯಾವ ಸಂಚಾರದಲ್ಲಿ ನೀವು ಹೋಗ್ತೀರಾ, ಒಂದು ಕಡೆಯಲ್ಲಿ ಬಸ್ ಆಗಿರಬಹುದು, ಮೆಟ್ರೋ ಆಗಿರಬಹುದು, ಅಥವಾ ಆಟೋ ಆಗಿರಬಹುದು, ಇದೆಲ್ಲದರ ಪ್ರಯಾಣ ದರ ದುಬಾರಿ ಆಗಿದೆ. 2 ಕಿಲೋಮೀಟರ್ ನಂತರ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿ ಹೆಚ್ಚಳ. ದರ ಹೆಚ್ಚಳದ ನಿರ್ಧಾರಕ್ಕೆ ಈ ಹಿಂದೆ ಬರಲಾಗಿತ್ತು, ಆದರೆ ಅಧಿಕೃತವಾದಂಥ ಆದೇಶ ಬೆಂಗಳೂರು ಡಿಸಿ ಕಡೆಯಿಂದ ಬಂದಿರೋದು ಇವತ್ತು. ಸದ್ಯ ಈ ದರ ಏರಿಕೆಯಿಂದ ಪ್ರಯಾಣಿಕರು ಖುಷಿಯಾಗಿದ್ದಾರಾ? ಸದ್ಯಕ್ಕಿರುವಂಥ ಪ್ರಶ್ನೆ. ಒಂದು ಕಡೆಯಲ್ಲಿ ದರ ಏರಿಕೆ ಅಗತ್ಯ ಎನ್ನುವಂಥದ್ದಾಗಿ ಆಟೋ ಯೂನಿಯನ್ನವರು ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು. ಈಗಾಗಲೇ ಸಾಲು ಮೀಟಿಂಗ್ಗಳನ್ನು ಮಾಡಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಈ ಹಿಂದೆ ಸಾಕಷ್ಟು ಮೀಟಿಂಗ್ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಿತ್ತು. ಸದ್ಯ ಆದೇಶದ ಪ್ರತಿಯನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇದು ನಮಗೆ ಸಾಕಾಗ್ತಿಲ್ಲ ಅಂತೇಳಿ ಆಟೋ ಯೂನಿಯನ್ ಅವರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ 6 ರೂಪಾಯಿ ದರ ಏರಿಕೆ ಮಾಡೋದು ಸಾಕಾಗ್ತಾ ಇಲ್ಲ, ನಮಗೂ ಒಂದು ಬದುಕಿದೆ, ನಾವು ಕೂಡ ಜೀವನವನ್ನು ಸಾಗಿಸಬೇಕು, ನಮ್ಮ ನಿತ್ಯದ ಬದುಕು ಈ ಹಣದಿಂದ ಅಥವಾ ಇದರಿಂದ ಬರುವಂಥ ಆದಾಯದಿಂದ ಸಾಕಾಗ್ತಾ ಇಲ್ಲ, ಸರ್ಕಾರದ ಶಕ್ತಿ ಯೋಜನೆಯಿಂದಲೂ ಕೂಡ ನಮಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ, ಹೀಗಾಗಿ ಸರ್ಕಾರ ಇದನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು ಎನ್ನುವುದಾಗೂ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆಟೋ ಯೂನಿಯನ್ನಿಂದ ಜಯರಾಮ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜಯರಾಮ್ ಅವರೇ, ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ವಿ, ಎಲ್ಲ ಪ್ರಯಾಣ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಮೊದಲನೇದಾಗಿ ಬಸ್ನ ಪ್ರಯಾಣ ದರ ಏರಿಕೆ ಆಯಿತು, ಆ ಬಳಿಕ ಮೆಟ್ರೋ ಪ್ರಯಾಣ ದರ ಏರಿಕೆ ಆಯಿತು, ಈಗ ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗಿದೆ. ನೀವು ಆಟೋ ಯೂನಿಯನ್ನಿಂದ ಹೇಳ್ತಾ ಹೋಗೋದಾದ್ರೆ ಈ ಪ್ರಯಾಣ ದರ ಏರಿಕೆ ಆಗಿದೆಯಲ್ಲ, ನೀವು ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳನ್ನು ಈ ಹಿಂದೆ ಇಟ್ಟಿದ್ರಿ, ಸಾಲು ಮೀಟಿಂಗ್ ಆಗಿತ್ತು ಇದೇ ವಿಚಾರಕ್ಕೆ. ತೃಪ್ತರಾಗಿದ್ದೀರಾ 6 ರೂಪಾಯಿಯಿಂದ? ತೃಪ್ತಿ ಆಗಿಲ್ಲ ಸರ್, ಆಗಿಲ್ಲ. ಕಾರಣ ಸರ್? ಕಾರಣ ಏನಂದರೆ ನಮಗೊಂದೇ ಬೆಲೆ ಆಗಿಲ್ಲ ಸರ್. ಇನ್ಶೂರೆನ್ಸ್ ಜಾಸ್ತಿ ಆಗಿದೆ, 7,000 ಚಿಲ್ಲರೆ ಕಟ್ತೀವಿ. ಓಕೆ. ಕೆಲವೊಂದು ಆಟೋ ರಿಕ್ಷಾಗಳಿಗೆ ಪಾಲಿಸಿ ಡಿಸ್ಕೌಂಟ್ ಕೊಡ್ತಾಯಿದ್ರು ಇನ್ಶೂರೆನ್ಸ್ ಕಂಪ್ನಿಗಳು, ಪ್ರೈವೇಟ್ ಅವರು. ಈಗ ಕೆಲವು 20 ವರ್ಷ 25 ವರ್ಷ ಆಗಿರೋದಕ್ಕೆ ಗೌರ್ಮೆಂಟ್ ರೇಟೇ 7,000 ರೂಪಾಯಿ ಚಿಲ್ಲರೆ ತೊಗೊತಾ ಇದ್ದಾರೆ. ಓಕೆ. ಎರಡನೇದೇನಾದರೆ ಸ್ಕೂಲ್ ಫೀಸ್ಗಳು ಜಾಸ್ತಿ ಆಗಿದೆ, ಮತ್ತು ಅಡ್ಮಿಷನ್ ಜಾಸ್ತಿ ಆಗಿದೆ. ಒಂದು ಆಫ್ ರೈಸ್ ತಿನ್ನಬೇಕು ಅಂದರೆ 30 ರೂಪಾಯಿ ಬರುತ್ತೆ. ಈ ಊಟ ಮಾಡ್ಬೇಕು, ನಾವು ಏನೇ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗ್ತಾ ಇದೆ ನಮಗೆ. ಎರಡನೇ, ಜೀವನ ಭಾಳ ಕಷ್ಟ ಇದೆ ಸರ್ ನಮಗೆ. ಈಗ 40 ರೂಪಾಯಿ 2 ಕಿಲೋಮೀಟರ್ ಒಳಗಡೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, 2.25 ಕಿಲೋಮೀಟರ್ ಒಳಗಡೆ ಹೋಗ್ತೀವಿ, 40 ರೂಪಾಯಿ ಬಾಡಿಗೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಇನ್ಸೈಡ್ ಮೇನ್ ರೋಡಿಂದ 1 ಕಿಲೋಮೀಟರ್ ಒಳಗಡೆ ಹೋಗ್ತೀವಿ, 1 ಕಿಲೋಮೀಟರ್ ವಾಪಸ್ ಬರ್ತೀವಿ. 1 ಕಿಲೋಮೀಟರ್ ವಾಪಸ್ ಬಂದರೆ 15 ರೂಪಾಯಿ ಲೆಕ್ಕ ಹಾಕೋರು 5 ರೂಪಾಯಿ ಸಿಕ್ಕಿದ್ದು ನನಗಷ್ಟೇ. 15 ರೂಪಾಯಿ ಲೆಸ್ ಮಾಡಿ ಅಲ್ವಾ? ಹೌದು.
ಖಾಲಿ ಬಂದಲ್ಲ ನಾನು, ನಿಜ. ನಂಗೆ ಪ್ಯಾಸೆಂಜರ್ ಸಿಗಲ್ಲ. ಡಿ ಸಿ ಅವ್ರು ಏನು ಹೇಳಿದ್ರಂತೆ ಮೊನ್ನೆ ಮೀಟಿಂಗಲ್ಲಿ, ಆಫೀಸ್ ಮೀಟಿಂಗ್ ಕರೆದಿದ್ರು, ಓಕೆ 100 ಕಿಲೋಮೀಟರ್ ಅವರು 1800 ರೂಪಾಯಿ ಲೇಬರ್ ಬರುತ್ತಲ್ರಿ, ಇದಕ್ಕಿಂತ ಏನ್ರಿ ಕೊಡೋದು ಅಂತ ಕೇಳಿದ್ರಂತೆ. ಓಕೆ ನಾವು ಲೇಬರ್ಗೆ ಮಾಡ್ತಾ ಇಲ್ಲ ಸರ್, 4 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ ನಾನು. ಎಲ್ಲರೂ ಬಂಡವಾಳ ಹಾಕಿ ನಾನು ಬಂಡವಾಳ ಹಾಕಿದ್ದೀನಿ, ಪರ್ಮಿಟ್ ಕೊಟ್ಟಿದ್ದೀರ, ಪರ್ಮಿಟಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ ಸರ್ ನಾನು. ಓಕೆ ನನ್ನ ಪ್ರಕಾರದಲ್ಲಿ, ನನ್ನ ಲಾ ಪ್ರಕಾರದಲ್ಲಿ ನೀವು ಯಾರು ಇನ್ಕ್ರೀಸ್ ಮಾಡೋಕ್ಕೆ ರೇಟ್ನ, ನೀವು ಅಧ್ಯಕ್ಷರೇ ಅಲ್ವಲ್ರಿ, ಓಕೆ ನೀವು ಅಧ್ಯಕ್ಷ ಅಲ್ಲ ಇವರು ಹೆಂಗೆ ರೈಟ್ ರೈಸ್ ಮಾಡ್ತಾರೆ? ನಿಜ ನಿಜ. ಪರ್ಮಿಟ್ ಅಲ್ಲಿ ಸೀರಿಯಲ್ ನಂಬರ್ 12ರಲ್ಲಿ RTA ಮತ್ತು STA ಅಂತ ಇದೆ. ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅವರು ಇದ್ರು, ಈಗ ರಿಟೈರ್ಡ್ ಆದ್ರು, CT ಮೂರ್ತಿ ಅವರು, ಅವ್ರು ಮಾಡಬೇಕು. ಇವ್ರು ಹೆಂಗೆ ಅಧ್ಯಕ್ಷರು ಸರ್? ನೋಡಿ 1989ರಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ರು, FDD ಅಂತ, ಫುಡ್ ಕಾರ್ಪೊರೇಷನ್ ಫುಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ರು. ಅದರಲ್ಲಿ ಡೆಪ್ಟಿ ಕಮಿಷನರ್ ಆಫ್ ಬ್ಯಾಂಗ್ಳೂರ್ ಡಿಸ್ಟಿಕ್ ಅಂತ ಚೇರ್ಮನ್ ಮಾಡಿದ್ರು, MN ರೆಡ್ಡಿ ರಿಟೈರ್ಡ್ ಆಗಿದ್ರು, ಅವರು ಅವ್ರು DCP ಅವರು, ಅವ್ರ ಮೆಂಬರು, ಮತ್ತೆ ವೇಣುಗೋಪಾಲ್ ಸೌತ್ ಒಂದು. ಈ 5 ಜನ RTO ಅವರು, ಅವಾಗ ಇದ್ದಿದ್ದು 5 ಜನ, 5 RTO, ಬೇರೆ RTO ಇರಲಿಲ್ಲ, ಈಗಷ್ಟು ಇರಲಿಲ್ಲ. ಅವಾಗ ಏನು ಮಾಡಿದ್ದಾರೆ, ಪರ್ಮಿಟ್ಗೋಸ್ಕರನೇ ಇವ್ರನ್ನ ಸಮಿತಿ ರಚನೆ ಮಾಡಿರೋದು. ಇವ್ರೇನ್ ತಿಳ್ಕೊಂಬಿಟ್ಟವ್ರೆ, ಇದ್ರ ಮೇಲೆ ನಾನು DC ಅಧ್ಯಕ್ಷ ಅಂತ ತಿಳ್ಕೊಂಬಿಟ್ಟವ್ರೆ. ಅಧ್ಯಕ್ಷರಲ್ಲೇ ಅಲ್ಲ, ಅವ್ರು ಮಾಡೋಕ್ಕೂ ಬರಲ್ಲ, ಗೊತ್ತಾಯ್ತಾ? ಇದನ್ನ ಸರ್ಕಾರಿ ಅಧಿಕಾರಿಗಳಿಗೆ ಕಾನೂನೇ ಗೊತ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಎರಡನೇದು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇಸ್ ಅನ್ಫಿಟ್ ಫಾರ್ ದಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಯಾಕಂದ್ರೆ ಅವ್ರಿಗೇನು ಗೊತ್ತಿಲ್ಲ. ಯಾಕಂದ್ರೆ ಓಲಾ ಊಬರ್ಗೂ ಲೈಸೆನ್ಸ್ ಕೊಟ್ಬಿಟ್ರೆ 2016ರಲ್ಲಿ. ನೀವು ಲೆಕ್ಕ ಇಟ್ಕೊಳ್ಳಿ, ಇವ್ರು ಹೇಳ್ತಾರೆ ಕಾಂಗ್ರೆಸ್ ಅವರು, ನಾವು ಬಡವ್ರಿಗೋಸ್ಕರ ಇದೀವಿ ಅಂತ ಹೇಳ್ತಾರೆ ಅಲ್ವರಾ? ಇದೇ ಆಗಸ್ಟಲ್ಲಿ 23ನೇ ಇಸ್ವಿಲಿ 22,487 ಜನ ಪರ್ಮಿಟ್ನ ರದ್ದು ಮಾಡಿದ್ರು. ಇವ್ರಿಗೆ ಎಲ್ಲ ಅಧಿಕಾರ ಇದೆ ಪರ್ಮಿಟ್ ರದ್ದು ಮಾಡಕ್ಕೆ? ಬೀದಿ ಪಾಲ್ ಬಂದ್ರಲ್ಲ. ನೀವು ಬಡವರ ಪರವಾಗಿ ಎಲ್ಲಿದ್ದೀರಾ ಸರ್ ಕಾಂಗ್ರೆಸ್ ಅವರು? DCಗೆ ಅಬ್ಜೆಕ್ಷನ್ ಆಗಿ 1 ವರ್ಷ ಆಯ್ತು ಸರ್, ಇನ್ನೂ ಉತ್ತರ ಕೊಟ್ಟಿಲ್ಲ ನನಗೆ. ಓಕೆ ಸರ್, ನೀವೀಗ ಹೇಳ್ತಾ ಇರೋದು DCಗೆ ಇದರಲ್ಲಿ ಅಧಿಕಾರ ಇಲ್ಲ, ಬಂಡವಾಳ ಹಾಕಿದ್ ನಾವು ಇದರಲ್ಲಿ ಸಂಪಾದನೆ ಮಾಡೋರು, ನಮ್ಮ ದುಡಿಮೆಯಲ್ಲಿ ಬೇರೆ ಯಾರು ಏರಿಕೆ ಮಾಡೋದು ಇಳಿಕೆ ಮಾಡೋದು ಸರಿಯಲ್ಲ. 100% ಅವ್ರು ಎಲ್ಲಿ ಬೇಕಾದ್ರೆ ಕೇಳಿ, ನಾನು ವಾದ ಮಾಡ್ತೀನಿ. ಓಕೆ ಹಾಗೇನೆ ಆಟೋ ಯೂನಿಯನ್ ಅವರ ವಾದವನ್ನ ಕೇಳಿದ್ರಿ, ಅವರ ಬೇಡಿಕೆಗಳನ್ನ ಕೇಳಿದ್ರಿ, ಸರ್ಕಾರದ ನಿರ್ಧಾರ ಅಥವಾ DC ನಿರ್ಧಾರದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ಅಭಿಪ್ರಾಯವನ್ನ ಕೇಳಿದ್ರೆ. ಆದ್ರೆ ಈ ನಡುವೆ ಜನಸಾಮಾನ್ಯರ ಅಭಿಪ್ರಾಯಗಳು ಏನೇನಿರುತ್ತೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಟೋ ಪ್ರಯಾಣಿಕರಾಗಿರುವಂತಹ ಕೆಂಪಣ್ಣ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬೆಲೆ ಏರಿಕೆಯ ದುನಿಯಾದಲ್ಲಿ ನಾವಿದ್ದೀವಿ. ಬಸ್ನ ಪ್ರಯಾಣ ದರ ಏರಿಕೆ ಆಯಿತು, ಮೆಟ್ರೋ ಪ್ರಯಾಣ ದರ ಏರಿಕೆ ಆಯಿತು, ಈಗ ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗಿದೆ. ಆಗಿರೋದು 6 ರೂಪಾಯಿ ಮಾತ್ರ. ಈ ಬೆಲೆ ಏರಿಕೆಗಳನ್ನ ಜನ ನೋಡ್ತಾನೆ ಇರಬೇಕಾ ಸರ್? ಒಂದ್ ಕಡೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಮನುಷ್ಯನ ದುಡಿಮೆ ಜಾಸ್ತಿ ಆಗ್ತಾ ಇಲ್ಲ, ಬೆಲೆ ಏರಿಕೆಗಳು ಕಂಟಿನ್ಯೂಸ್ ಆಗಿ ಸಾಗ್ತಾ ಇದೆ. ಸರ್, ಬೆಲೆ ಏರಿಕೆ ಆಗ್ತಾ ಇದೆ. ಸಾಮಾನ್ಯವಾಗಿ ಎಲ್ಲ ಬೆಲೆ ಏರಿಕೆ ಆದಾಗ ಅದು ಸಾಮಾನ್ಯವಾಗಿ ಬರ್ತದೆ. ಆದರೆ ಆಟೋದವರಿಗೆ ವಂಚನೆ ಆಯಿತು, ಮೋಸ ಆಗಿದೆ. ಆಟೋದವರಿಗೆ ವಂಚನೆ ಆಯಿತು. ಆಟೋದವರಿಗೆ ಇಲ್ಲ 40 ರೂಪಾಯಿ ಮಾಡಬೇಕಾಯಿತು, ಇಲ್ಲ 35 ರೂಪಾಯಿ ಮಾಡಬೇಕಾಯ್ತು. 4 ರೂಪಾಯಿ ಯಾರು ಸರ್ ಚೇಂಜ್ ಕೊಡ್ತಾರೆ? ಆಟೋದವರು 4 ರೂಪಾಯಿಗೋಸ್ಕರ ಆಟೋ ನಿಲ್ಸ್ಕೊಂಡು ನಿಂತಿರೋಕ್ಕಾಗಲ್ಲ. ಅವರು ಫೋನ್ ಪೇ ಅದು ಇದು ಅಂತಾರೆ, ಚಿಲ್ಲರೆ ಹುಡುಕ್ತಾರೆ, ಚಿಲ್ಲರೆ ತಗೊಂಬಂದು ಕೊಡ್ರಿ ಅಂತಾರೆ. ಇದೆಲ್ಲ ಸಾಮಾನ್ಯ ಅವರಿಗೆ ತೊಂದರೆ ಆಯಿತು. ಯಾವುದನ್ನು ಒಂದು ನಿಗದಿ ಮಾಡಬೇಕಾಯ್ತು. ಇಲ್ಲ, ಇವಾಗ ಆಟೋಗೆ ಕೆಲವು ಗಿರಾಕಿಗಳು ಇಲ್ದರೆ ಕೆಲವು ಬೇಜಾನು ಕಾಯ್ಕೊಂಡು ನಿಂತಿರ್ತಾರೆ, ಅಂದರೆ ಹತ್ತೋದಿಲ್ಲ. ಬಸ್ ಫ್ರೀ ಮಾಡಿದಾಗಿಂದ ಆಟೋಗೆ ಹತ್ತೋದು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ಇವರು ದರ ಮಾಡುವಾಗ ಒಂದು 40 ರೂಪಾಯಿ ಮಾಡ್ಬೋದಾಗಿತ್ತು. ಚಿಲ್ಲರೆಗೆ ಅಭಾವ ಎಲ್ಲ, ಏನೋ ಇದು ಹೆಂಗೋ ನಡ್ಕೊಂಡು ಹೋಗೋದು, ಹೆಂಗೋ ಇದಾಗೋದು. ಈ 40 ರೂಪಾಯಿನೂ ಇಲ್ಲ, ಈತ 35 ರೂಪಾಯಿನೂ ಇಲ್ಲ, ಮಧ್ಯ 36 ಮಾಡಿದ್ರು. ಈ 4 ರೂಪಾಯಿ ಎಲ್ಲಿ ಇವಾಗ ಚೇಂಜ್ ಸಿಗ್ತದೆ? 5 ರೂಪಾಯಿ 10 ರೂಪಾಯಿ ಬಿಟ್ಟರೆ 1 ರೂಪಾಯಿ 2 ರೂಪಾಯಿ ಸಿಗೋದೇ ಇಲ್ಲ. ಅಂಥದ್ರಲ್ಲಿ ಆಟೋದವ್ರಿಗೂ ವಂಚನೆ ಆಯಿತು, ಸಾರ್ವಜನಿಕರಿಗೂ ತೊಂದರೆ ಆಯಿತು. ಸಾರ್ವಜನಿಕರಿಗೆ 4 ರೂಪಾಯಿ ತಿನ್ಕೊಂಬಿಟ್ಟ, ಹಂಗೆ ಮಾಡಿಕೊಂಡು ಹೋಗ್ಬಿಟ್ಟ ಅಂತ ಗೊಣಿಕೊಂಡು ಹೋಗ್ತಾರೆ. ಈ ಆಟೋದವನು ಕಮ್ಮಿ ಕೊಟ್ಟರೆ ಆಟೋದವ್ರಿಗೆ ಕೊಡದೆ ಜಿಪ್ಪು ಇವರು
ಸರಿಯಾಗಿ ಕೊಡಲಿಲ್ಲ ಅಂತ ಆಟೋದವ್ರು ಅಂತಾರೆ, ಆಟೋ ಚಾಲಕರು ಅಂತಾರೆ. ಇವರಿಬ್ಬರಿಗೂ ಈ ಅಧಿಕಾರಿಗಳು ಸರಿಯಾದ ನಿರ್ಧಾರ ಅಧಿಕಾರಿಗಳು ತಗೋಬೇಕಾಯಿತು. ಅಧಿಕಾರಿಗಳು ಸರಿಯಾದ ನಿರ್ಧಾರ ತಗೊಂಡ್ಲಿಲ್ಲ. ನಿರ್ಧಾರ ತಗೊಂಡು ಸಾರ್ವಜನಿಕರ ಅಭಿಪ್ರಾಯ ಕೇಳಿ ಆಟೋದವರ ಅಭಿಪ್ರಾಯ ಸಂಘಟನೆ ಮಾಡಿ ಅವರ ನಿರ್ಣಯನ ಇವರು ಮನದಟ್ಟು ಮಾಡಿಕೊಂಡು ಮಾಡಬೇಕಾಯಿತು. ಆದರೆ ಇವರು ಕೇಳದೆ ಮಾಡದೆ ಇವ್ರ ಮನ್ಸಿಗೆ ಬಂದಂಗೆ ಮಾಡೋದು ಏನು ಅಷ್ಟು ಬೇರೆ ಡಿಸ್ಟಿಕಲ್ಲಿ 40 ರೂಪಾಯಿ 40 ಮಾಡಿಬಿಟ್ಟಿದ್ದಾರೆ ಸರ್, 40-20 ಮಾಡಿಬಿಟ್ಟಿದ್ದಾರೆ. ಈ ಹಿಂದೆ ಇದ್ದಂಥ ದಯಾನಂದ್ ಅವ್ರಿಗೆ ಅಪ್ರೂವಲ್ ಕೊಟ್ಟಿದ್ದು ಎಲ್ಲ ಆಗಿತ್ತು, ಅವರು ಇದು ಮಾಡಿದ್ರು. ಈ ಡಿ ಸಿ ಏನೋ ಸರಿಗಿಲ್ಲ ಅಂತ ಕಾಣುತ್ತೆ, ಇವರಿಗೆ ಕಾನೂನು ಅರಿವಿಲ್ಲ, ಈ ಡಿ ಸಿಗಳಿಗೆ ಕಾನೂನು ಅರಿವಿಲ್ಲ ಅಂತ ಕಾಣುತ್ತೆ. ನನ್ನ ಪ್ರಕಾರ ಅವ್ರ ಅಧ್ಯಕ್ಷರೇ ಅಲ್ಲ. ಈ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅದೇನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಏನಾಗಿದ್ದಾರೆ ಗೊತ್ತಿಲ್ಲ. ಅವ್ರೆಲ್ಲ ಅಧಿಕಾರಿಗಳು ಕೇಳ್ತಾರೆ, ಬುಕ್ ಓದಬೇಕು. 19 ಕರ್ನಾಟಕ ಮೋಟಾರ್ ವೆಹಿಕಲ್ಸ್ 1989 53 ರೂಲ್ಸ್ ಇದೆ. 53 ರೂಲ್ಸಲ್ಲಿ ಚೇರ್ಮನ್ ಬಂದು ನಮ್ಮ ಇವರೇ ಆಗಿರ್ತಾರೆ, ಯಾರೋ RTO ಅಧಿಕಾರಿನೇ ಆಗಿರ್ತಾರೆ, ಕಮಿಷನರು ಅಡಿಷನಲ್ ಕಮಿಷನರ್ ಆಗಿರ್ತಾರೆ. ಇವ್ರು ಹೆಂಗಾಗ್ತಾರೆ? ಎಲ್ಲಿ ನಾನು ಸುಮಾರು 1 ವರ್ಷದಿಂದ ಕೇಳಿದ್ದೀನಿ ನಾನು, ಎಲ್ಲಿ ನೀವು ಅಧ್ಯಕ್ಷರನ್ನ ನನಗೆ ರೆಕಾರ್ಡ್ ಕೊಡಿ ಅಂದ್ರೆ ಯಾರು ಕೊಟ್ಟಿಲ್ಲ. ನೋಡಿ, ಇದು ನಾನು ಹುಡುಕ್ ತಂದಿರೋದು. ಇದು ಎಷ್ಟು ವರ್ಷದ ಹಿಂದಿತ್ತು ಸರ್ ಅದು ಡಾಕ್ಯುಮೆಂಟ್? ಯಾವುದು? ಇದು 1982 89 ಕೊಟ್ಟಿರೋದು. 3 ವರ್ಷ ಅವ್ರಿಗೆ ಸಮಿತಿ ರಚನೆ ಮಾಡಿರೋದು. ಸಮಿತಿಗೂ ಪ್ರಾಧಿಕಾರಕ್ಕೂ ವ್ಯತ್ಯಾಸ ಇಲ್ವಾ ಸರ್? ಸಮಿತಿಗೂ ಪ್ರಾಧಿಕಾರಕ್ಕೂ ವ್ಯತ್ಯಾಸ ಇದೆ ಏನು ಅಂತ? ವ್ಯತ್ಯಾಸ ಇದೆ, ವ್ಯತ್ಯಾಸ ಇದೆ. ಪ್ರಾಧಿಕಾರ ಬೇರೆ, ಇವರೆಲ್ಲಿ ಪ್ರಾಧಿಕಾರ ಆಗಿದೆ. ಸಾರಿಗೆ ಪ್ರಾಧಿಕಾರದವ್ರು ಅವರೇನೆ. ಯಾರೋ ನಮಗೆ ಪರ್ಮಿಟ್ ಯಾರು ಕೊಡ್ತಾ ಇದ್ದಾರೆ, ಈಗ ಸೌಂದರ್ಯ ಮೇಡಮ್ ಇದ್ದಾರೆ, ಅವರೇ ಇನ್ಕ್ರೀಸ್ ಮಾಡಬೇಕು. ಎಲ್ಲಿ ಮೀಟಿಂಗ್ ಕರೀತಾರೆ? ಯಾವುದಕ್ಕೂ ಮೀಟಿಂಗ್ ಕರೆಯಲ್ಲ. ಲಾಸ್ಟ್ ಟೈಮ್ 2030ರಿಂದ 35 ಮಾಡ್ಬೇಕಾದ್ರೆ 30 ಮಾಡ್ಬೇಕಾದ್ರೆ 25ರಿಂದ 30 ಮಾಡ್ಬೇಕಾದ್ರೆ ಹಿಂದೆ ಇದ್ದಂಥ ಸರ್ಕಾರದವರು ಅದನ್ನ ಒಂದು ಮಿನಿಮಮ್ ಒಂದು 2-3 ತಿಂಗಳಲ್ಲೇ ಕ್ಲಿಯರ್ ಮಾಡಿಕೊಟ್ರು. ಇವರು 1 ವರ್ಷ ಆದ್ರೂ ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಕ್ ಬರಲಿಲ್ಲ. ಇವ್ರದಾರೆ ಮಾಡ್ಕೊಂಡ್ಬಿಡ್ತಾರೆ, ಏಕ್ದಮ್ ರೈಸ್ ಮಾಡ್ತಾರೆ, ಎಲ್ಲ ರೈಸ್ ಮಾಡ್ತಾರೆ. ಡಿಪೆಂಡ್ ಅಪಾನು ಆಟೋ ರಿಕ್ಷಾ ಡ್ರೈವರ್ಗೆ ನೋಡಿ ಸರ್, ದಿನ ನಮಗೆ 350 ರೂಪಾಯಿ ಬಾಡಿಗೆ ಬರ್ತೈತೆ ಪರ್ ಡೇ, ಮನೆ ಬಾಡಿಗೆ ಅಲ್ವರಾ? ಬೇರೆ ಅದರ್ಸ್ ಇಟ್ಕೊಳ್ಳಿ, ಮನೆ ಗಂಡ ಹೆಂಡತಿ 2 ಮಕ್ಕಳು ಊಟ ಮಾಡಬೇಕು ಅಂದ್ರೆ ಪರ್ ಮಂತ್ ಪರ್ ಡೇ 500 ರೂಪಾಯಿ ಬೇಕು. ಹಾಲು ತರಕಾರಿಗೆ 850 ಆಯ್ತು. ನಮ್ಮ DC ಹೇಳ್ತಾರೆ 1800 ಕೊಟ್ಬಿಟ್ರೆ ಆಟೋ ರಿಕ್ಷಾದವ್ರು ಉಂಗ್ರ ಹಾಕೊಂಡ್ಬಿಡ್ತಾರೆ, ಚೈನ್ ಹಾಕೊಂಡ್ಬಿಡ್ತಾರೆ ಅಂತ. ಹಾಕೊಳ್ಳಲ್ಲ ಸ್ವಾಮಿ. 100 ಕಿಲೋಮೀಟರ್ ರನ್ ಮಾಡ್ಬೇಕಾದ್ರೆ ನಾವು 5 ಲೀಟರ್ ಗ್ಯಾಸ್ ಬರ್ನ್ ಮಾಡ್ತೀವಿ. 5 ಲೀಟರ್ ಗ್ಯಾಸ್ ಬರ್ನ್ ಮಾಡ್ಬೇಕಂದ್ರೆ 60 ರೂಪಾಯಿ ಇಟ್ಕೊಂಡ್ರೆ 300 ರೂಪಾಯಿ ಹೋಯ್ತು. ಇನ್ ಬಾಕಿದೆಲ್ಲ ಎಲ್ಲಿ ಹೋಯ್ತು? ತಗೊಂಡೋಗೋದು 500, 600, 700 ರೂಪಾಯಿ. ಫೈನಾನ್ಸ್ ಏನ್ ಕಟ್ತಾರೆ ನಮ್ಮ ಡ್ರೈವರ್ಗಳು? ಲಕ್ಷಾಂತರ ರೂಪಾಯಿ ತಗೊಂಡಿರ್ತಾರೆ. ಆಟೋ ಡ್ರೈವರ್ಗೂ ಕೂಡ ಇದೆ. ಕೆಂಪಣ್ಣವರೇ ಆಗ್ಲೇ ಮಾಹಿತಿಯನ್ನು ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡ್ತಾ ಹೋಗೋದಾದ್ರೆ ಸರ್, ಇವಾಗ ಮೀಟರ್ ದರ ಏನೋ ನಿಗದಿ ಮಾಡಿದ್ರು. ನಿಗದಿ ನಾಳೆಯಿಂದ ಇದು ಒಂದು ನಿಗದಿ ಸರ್ಕಾರ ನಿಗದಿ ಮಾಡಿದೆ. ಈ ಮೀಟ್ರು ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಅವರಿಗೆ 2000ದಿಂದ 3000ದವರೆಗೂ ಖರ್ಚು ಇಲ್ಲ ಬರಲ್ಲ ಸರ್, ಬರಲ್ಲ. 400ರಿಂದ 450, ಲಾಸ್ಟ್ ಟೈಮ್ 450 ಇತ್ತು, ಈಗ ಒಂದು 50 ರೂಪಾಯಿ ಅಥವಾ 100 ರೂಪಾಯಿ ರೈಸ್ ಆಗ್ಬೋದು ಸರ್. ಇಲ್ಲ ಸರ್, ತಪ್ಪಿದೆ ಸರ್, ತಪ್ಪು ಸರ್, ತಪ್ಪು ಮಾಹಿತಿ. ಮೀಟರ್ನ ರೆಡಿ ಮಾಡ್ಕೊಡೋಕೆ 800 ರೂಪಾಯಿ ತಪ್ಪು ಮಾಹಿತಿ ಕೊಡಬೇಡಿ ಸರ್. 700-800 ರೂಪಾಯಿ ಇಲ್ಲ ಸರ್, ನೋಡಿ ಸರ್ 450 ನಾನೇ ಮಾಡಿಸಿದ್ದು ಸರ್. ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ನಾನೇ 450 ಮಾಡಿಸಿದ್ದು. 450 ರೂಪಾಯಿ ಮಾಡಿಸಿದೆ. ಗೋವಿಂದಪ್ಪ ಅವ್ರ ಮುಂದೆ ಕೂತ್ಕೊಂಡು ಆಲಿಯವ್ರಂತ ಕೂತಿದ್ರು, ಕಂಟ್ರೋಲರ್ ಕೂತಿದ್ರು, ಎಲ್ಲರ ಮುಂದೆನೂ 450 ರೂಪಾಯಿ ಮಾಡಿಸಿದೆ ಸರ್. ಈಗ ಹೆಚ್ಚು ಕಡಿಮೆ ಒಂದು 50 ರೂಪಾಯಿ 100 ರೂಪಾಯಿ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ನೋಡಿ, ವೆಯ್ಟ್ ಅಂಡ್ ಮೆಜರ್ಮೆಂಟ್ ಅವ್ರು ನಮಗೂ ಕರೆದಿಲ್ಲ, ಆಗ್ಲೇ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ. ಹೆಂಗ್ ಮಾಡಿದ್ರು ಇವರು? ನಾವು ಪೇಪರ್ ಅಲ್ಲಿ ಅನೌನ್ಸ್ ಆದ ತಕ್ಷಣ ಇವಾಗ ನಾವು ನೀವು ಮಾತಾಡೋದು ಸಾರ್ವಜನಿಕರ ಆಟೋ ಚಾಲಕರು ಇದ್ದಾರಲ್ಲ, ಅವರು ಮಾತಾಡ್ತಾ ಇರೋದು. ಈಗ ನಾನು ಒಂದು 30 ಆಟೋದವರು ಡ್ರೈವರ್ಗಳನ್ನ ಕೆಲವ್ರನ್ನ ಮಾಹಿತಿ ತಗೊಂಡೆ ನಾನು. ಅವರು ಇವರೇನೋ ಮಾಡಿಬಿಟ್ರು ಸರ್, ದರ ಹೆಂಗೋ ನಡ್ಕೊಂಡು ಹೋಯ್ತು ಮಾಡಿಬಿಟ್ರು. ಈಗ ಮೀಟ್ರ್ ಚೇಂಜ್ ಮಾಡೋಕ್ಕೆ ಕಾಸಿಲ್ಲ ನಮಗೆ. ಮೀಟ್ರು ಅವರು ಡಿಪಾರ್ಟ್ಮೆಂಟ್ನವರು ಮಾಡೋದಾದರೆ ಇಷ್ಟು, ನಮಗೆ ಈ ಪ್ರೈವೇಟಲ್ಲಿ ವರ್ಕ್ಶಾಪ್ ಎಲ್ಲ ಮಾಡಿಸ್ಕೊಂಡ್ಬಂದ್ರೆ ಅದನ್ನು ಚೆಕ್ ಮಾಡಿ ತಿರುಗಿ ಇನ್ನೊಂದು ಕಡೆ ಕೊಟ್ಟು ಅದನ್ನು ಇದು ಮಾಡ್ಕೊಳ್ಳಿ ಅಂತಾರೆ. ಅದು 700-800 ರೂಪಾಯಿ ಅದು ಬರ್ತದೆ ಹಳೆ ಮೀಟ್ರದ್ದು. ಈ ಹೊಸ ಮೀಟ್ರದ್ದು 2000 ಚಿಲ್ಲರೆ ನಮಗೆ ಖರ್ಚಿಗೆ ಬರ್ತದೆ.
ಬರ್ತಾ ಇದೆ. ಏನು ಮಾಡೋದು ಸರ್, ಹಿಂಗೆ ಈ ಪರಿಸ್ಥಿತಿ, ನಮಗೆ ಬೆಲೆನೂ ಜಾಸ್ತಿ ಮಾಡಲಿಲ್ಲ, ನಮ್ಗೆ ದರ ಜಾಸ್ತಿ ಮಾಡಲಿಲ್ಲ, ಸುಮ್ಮನೆ ಇಷ್ಟು ಮಾಡಿಬಿಟ್ಟು ನಮಗೆ ಎತ್ತುಲ್ದಂಗೆ ಇದು ಮಾಡಿದ್ರು. ಸಾರ್ವಜನಿಕರಿಗೂ ಅನುಕೂಲ ಇಲ್ಲ, ನಮಗೂ ಅನುಕೂಲ ಇಲ್ಲ, ಚಿಲ್ಲರೆ ಅಭಾವದಾಗ ಇಕ್ಕಟ್ಟಿಗೆ ತಂದಿಕ್ಬಿಟ್ರಲ್ಲ ಅಂತ ಅವ್ರ ಅಭಿಪ್ರಾಯ ಅಳಲು ತೋಡ್ಕೊತಾ ಇದ್ದಾರೆ. ಅವರ ಅಭಿಪ್ರಾಯನೂ ನಾವು ಕೇಳಬೇಕಲ್ಲ ಸರ್. ನಾವೇನೋ ಹತ್ತು ಹೋಯ್ತೀವಿ ಬಿಡಿ, ಒಬ್ರು ಕೊಡ್ತಾರೆ, ಒಬ್ರು ಚಿಲ್ಲರೆ ಕೊಟ್ಬಿಟ್ಟು ಹೋಗಯ್ಯ ಅಂತಾರೆ, ಏಕವಚನದಲ್ಲೇ ಮಾತಾಡ್ತಾರೆ ಚಿಲ್ಲರೆ ಕೊಡ ಅಂತ. ಅದರಿಂದ ಅವು ಸರ್ಕಾರ ಇಲ್ಲ 35 ಮಾಡಲಿ, ಇಲ್ಲ ಅಂದರೆ 40 ಮಾಡಲಿ, ಏನು ತೊಂದರೆ ಏನಿಲ್ಲ, 40 ಮಾಡಲಿ. ಪಾಪ ಗಿರಾಕಿ ಇಲ್ದಿರ ಸುಮ್ಮನೆ ಕಾಯ್ತಾ ಇರ್ತಾರೆ. ಮಾತಾಡಿ. ಗಿರಾಕಿ ಇಲ್ಲದೆ ಕಾಯ್ತಾ ಇರ್ತಾರೆ. ಕೆಲವರು ಏನಾಗುತ್ತೆ ಅಂದರೆ, ನಾವು ಇಂದಿರಾನಗರನೇ ಹೋಗ್ಬೇಕು, ಬ್ರಿಗೇಡ್ ರೋಡೇ ಹೋಗ್ಬೇಕು, MG ರೋಡೇ ಹೋಗ್ಬೇಕು, ಎಲೆಕ್ಟ್ರಾನಿಕ್ ಸಿಟಿನೇ ಹೋಗ್ಬೇಕು ಅಂತ ಕೆಲವು ತಲೆಟೆ ಮಾತಾಡ್ತಾರೆ. ಕೆಲವರು ಸುಮ್ಮನೆ ಅವರು ಫೋನ್ ಹಿಡ್ಕೊಂಡು ಫೋನ್ಪೇ ಬುಕ್ ಮಾಡಿದ್ದಾರೆ ಅಂತ ಸುಳ್ಳು ಹೇಳಿ ಕೆಲವರು ಕಾಲ ಕಳೀತಾರೆ. ಸರ್, ಉದಾಹರಣೆ ತಳಿ MTR ಲಾಲ್ಬಾಗ್ ಮುಂದೆಗಡೆ ಅಲ್ಲಿ ಟೂರಿಸ್ಟ್ ಬರ್ತಾರಲ್ಲ, 1-2 ವಸೂಲಿ ಮಾಡ್ತಾರೆ, ಪ್ಯಾಕೇಜ್ ತರ. ವೆಲ್ ಸರ್, ವೆಲ್ ಮುಂದಿನ ಹಂತದಲ್ಲಿ ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಆಟೋ ಚಾಲಕರ ಕಷ್ಟಗಳು ಸಾಕಷ್ಟಿವೆ. ಅದರ ಹೊರತಾಗಿ ಈಗ ಸಾರಿಗೆ ಸಂಸ್ಥೆಯವರು ಅಥವಾ DC ಕೈಗೊಂಡಿರುವಂತಹ ನಿರ್ಧಾರದ ವಿರುದ್ಧ ಆಟೋ ಚಾಲಕರು, ಆಟೋ ಮಾಲೀಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ KR ಪುರ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ N ನಾಗೇಶ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ಕಾರದ ನಿರ್ಧಾರದಿಂದ ನೀವು ತೃಪ್ತರಾಗಿಲ್ಲ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಎಷ್ಟು ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ರಿ, ಈಗ ಕೊಟ್ಟಿರೋದು ಸಾಕಾಗುತ್ತಾ ನಿಮ್ಗೆ? ಅಲ್ಲ, ಈಗ ನಮಗೆ ಕೊಟ್ಟಿರೋದು ಯಾವುದೇ ಕಾರಣಕ್ಕೂ ಸಾಕಾಗಲ್ಲ ಅಂತೇಳಿ ನಮ್ಮ ಚಾಲಕರು ಹಾಗೂ ಏನು ನಮ್ಮ ಸಂಘಟನೆಗಳು ನಿರ್ಧಾರವನ್ನು ತಗೊಂಡಿದ್ರೆ ಅದು ಸಾಕಾಗ್ತಾ ಇಲ್ಲ ಅಂತ. ಓಕೆ, ಯಾಕೆ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಈಗಿನ ದಿನನಿತ್ಯ ವಸ್ತುಗಳು ಏನು ಒಂದು ಬೆಲೆ ಜಾಸ್ತಿ ಆಗಿದೆ, ನಮಗೆಲ್ಲ ಗೊತ್ತೇ ಇದೆ. ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಆಯಿಲ್ ಇರ್ಬೋದು, ಬಿಡಿ ಭಾಗಗಳಿರ್ಬೋದು, ಆಟೋದ ಬಿಡಿ ಭಾಗಗಳಿರ್ಬೋದು, ಎಲ್ಲ ಕೂಡ ಜಾಸ್ತಿ ಆಗಿರೋದ್ರಿಂದ ನಮಗೆ ಈ ಒಂದು 3 ರೂಪಾಯಿ ಏನು ಇವು 3 ರೂಪಾಯಿ ಜಾಸ್ತಿ ಮಾಡಿ 6 ರೂಪಾಯಿ ಏನೋ ಒಂದು ಎಕ್ಸ್ಟ್ರಾ ಮಾಡಿ ನಮ್ಮ ಚಾಲಕರ ವರ್ಗದಲ್ಲಿ ಯಾವ ರೀತಿ ಮೋಸ ಆಗ್ತಾ ಇದೆ ಅಂತ ಹೇಳಿದರೆ, ನಿಜಕ್ಕೂ ಕೂಡ ಚಾಲಕರ ಬಗ್ಗೆ ಯೋಚನೆ ಮಾಡಿದಾಗ ಭಾಳ ನೋವಾಗುತ್ತೆ ನಮಗೆ. 3 ರೂಪಾಯಿ ವಸೂಲಿ ಮಾಡಿ ಈ ಮೀಟ್ರ್ ಅಂಗಡಿಗಳವರು ಏನಿದ್ದಾರೆ, ಈ ಮೀಟ್ರ್ ಅಂಗಡಿಗಳವರು ಯಾರು ಇವರಿಗೆ ದರ ಏನು ಮೀಟ್ರ್ ದರ ಫಿಕ್ಸ್ ಮಾಡೋದಕ್ಕೆ ಏನು ಮದರ್ ಬೋರ್ಡ್ ಇದೆ, ಈ ಮದರ್ ಬೋರ್ಡ್ ಬಂದ್ಬಿಟ್ಟು ಅದಕ್ಕೆ ಒಂದು ಚಿಪ್ಪನ್ನು ಅಳವಡಿಸ್ತಾರೆ, ಐಸಿ ಅನ್ನೋದು ಅಳವಡಿಸ್ತಾರೆ. ಇದಕ್ಕೆ ಸುಮಾರು 600ರಿಂದ 700 ರೂಪಾಯಿ ವಸೂಲಿ ಮಾಡ್ತಾರೆ. 600ರಿಂದ 700 ರೂಪಾಯಿ ವಸೂಲಿ ಮಾಡ್ತಾರೆ. ಇದಕ್ಕೆ DC ಅನುಮತಿ ಕೊಟ್ಟಿದ್ದಾರಾ? ಯಾಕೆ ನೀವು ಮೀಟ್ರ್ ಅಂಗಡಿಗಳಲ್ಲಿ ನೀವು ಒಂದು ಏನು ದರ ನಿಗದಿಪಡಿಸಿರ್ತಕ್ಕಂಥದ್ದು ಏನು ಈ ಮೀಟ್ರ್ ಅಂಗಡಿಗಳವ್ರಿಗೆ ಆಟೋ ಚಾಲಕರು ಬಂದಾಗ ಈ ಮೀಟ್ರನ್ನ ರಿಪೇರಿ ಮಾಡಿಸ್ಕೊಳ್ಳೋವಂಥದ್ದು ಮತ್ತು ಏನು ಈಗ ಚಿಪ್ಪನ್ನು ಅಳವಡಿಸ್ಬೇಕು, ಇದಕ್ಕೆ ಏನೋ ಒಂದು ಪರಿಷ್ಕೃತ ದರ ಅವರಿಗೆ ಒಂದು ನಿಗದಿಪಡಿಸಿ ತದನಂತರ ಆಟೋ ಚಾಲಕರಿಗೆ ಈ ಮೀಟ್ರು ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಏನೋ ಚಿಪ್ಪನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏಕಾಏಕಿ ಅವ್ರಿಗೇನೂ ಮಾಡದೆ ಆಟೋ ಚಾಲಕರಿಗೆ ಮಾತ್ರ 3 ರೂಪಾಯಿ ಜಾಸ್ತಿ ಮಾಡಿ ಇನ್ನೂ 1-2 ತಿಂಗಳು ಬಿಟ್ಟು ನಮ್ಮನ್ನು ಇದೇ ಡಿಬೇಟಲ್ಲೇ ನೀವು ಕರೀರಿ, ಯಾವ್ದು ಸರ್ಕಾರ ನಮಗೆ ಜಾಸ್ತಿ ಮಾಡಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಸುಲಿಗೆ ಮಾಡ್ತಾ ಇದ್ದಾರೆ ಸರ್ಕಾರ. ಇವತ್ತು ಏನು ನಮಗೆ 3 ರೂಪಾಯಿ ನಮಗೆ ನಿಗದಿಪಡಿಸಿದ್ದಾರೆ ಪ್ರತಿ ಕಿಲೋಮೀಟರ್ಗೆ, ನೀವು ಇದೇ 2 ತಿಂಗಳು ಬಿಟ್ಟು ನಮ್ಮನ್ನು ಕರೀರಿ, ಯಾವ್ಯಾವ ವಸ್ತುಗಳು ಜಾಸ್ತಿ ಮಾಡಿದ್ದಾರೆ ಅನ್ನೋದು ತಮಗೆ ತಿಳಿಸ್ಕೊಡ್ತೀವಿ. ಇದು ದಯವಿಟ್ಟು ಝೂಮ್ ಮಾಡಿ ತೋರಿಸ್ಬೇಕು ಸರ್. ಅದನ್ನ ಇವರಿಗೆ ಗೊತ್ತಾಗುತ್ತೆ, DC ಅವರಿಗೆ. ಇದು DC ಅಧ್ಯಕ್ಷರೇ ಅಲ್ಲ ಸರ್, 89ನಲ್ಲಿ ಸಮಿತಿ ರಚನೆ ಮಾಡಿರೋದು. 92ರಲ್ಲಿ ಡೆಪ್ಟಿ ಕಮಿಷನರು ಮತ್ತೆ MN ರೆಡ್ಡಿ ಅವರು DCP ಅವ್ರದ್ದು ಎಲ್ಲ ಹೋಗ್ಬಿಟ್ಟಿದೆ ಸರ್. ಇವರು DC ಅಧ್ಯಕ್ಷರೇ ಅಲ್ಲ ಸರ್, ಇವ್ರು ಮಾಡಕ್ ಬರಲ್ಲ. ಮತ್ತೆ ಎರಡನೇದು ಏನಂದ್ರೆ ವೆಯ್ಟ್ ಅಂಡ್ ಮೆಜರ್ಮೆಂಟ್ ಅವರು ಯಾವ ಪ್ರತಿ ವರ್ಷ ಏನೇ ಮಾಡಬೇಕು ಡಾಕ್ಯುಮೆಂಟ್ಸ್ ಒಮ್ಮೆ ತೋರಿಸಿ ಸರ್. ಹೇಳ್ತಾ ಇದ್ರಿ, ಮಾಹಿತಿ ಕೊಡ್ತಾ ಇದ್ದೀನಿ. ಓಕೆ, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಜಯರಾಮ್ ಅವರು ಹೇಳ್ತಾ ಇದ್ರು, ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಆ ಡಾಕ್ಯುಮೆಂಟ್ಸ್ ನಲ್ಲಿ ಏನಿದೆ ಸರ್ ಹೇಳ್ಬೋದು ವೀಕ್ಷಕರಿಗೆ? ಇದರಲ್ಲಿ ಓನ್ಲಿ ಫಾರ್ ದಿ ಸಮಿತಿ ರಚನೆ ಆಗಿರೋದು. ಆ ಕ್ಯಾಮ್ರಾಗೆ ಆ ಡಾಕ್ಯುಮೆಂಟ್ ತೋರಿಸಿ ಹೇಳಿ ಸರ್. ಹೌದು,
ಸಮಿತಿ ರಚನೆ ಆಗಿರೋದು. ಓಕೆ. ಇದರಲ್ಲಿ ಅಧ್ಯಕ್ಷರು ಮತ್ತೆ ಡೆಪ್ಟಿ ಕಮಿಷನರ್ ಆಫ್ ಅಂತ ಇದೆ, IAS ಆಫೀಸರ್ ಅಂತ ಇದೆ, ಮತ್ತೆ MN ರೆಡ್ಡಿ ಪೊಲೀಸ್ ಆಫೀಸರ್ ಇದ್ದಾರೆ, DCP ಅವರು, ಮತ್ತೆ ಇತರ 5 RTO. ಅವಾಗ 89ರಲ್ಲಿ ಇದ್ದಿದ್ದು 5 RTO. 93 ವರ್ಷ ಟೈಮ್ ಕೊಟ್ಟಿದ್ರು. 3 ವರ್ಷದಲ್ಲಿ ಪರ್ಮಿಟ್ ನ 5 ವರ್ಷ ಆಗಿರೋರ್ಗು ರಿನ್ಯೂವಲ್ ಮಾಡ್ಕೊಡ್ಬೇಕು, ಮತ್ತೆ ಪಾರ್ಟಿ ಇಲ್ದಿರೋರು ರಿನ್ಯೂವಲ್ ಮಾಡ್ಕೊಡ್ಬೇಕು ಅನ್ನೋದು ಸೆಕ್ಷನ್ 53, 55 ಇದ್ರೊಳಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಸರ್. ಇದು ಆ ವರದಿ ಕೊಟ್ಬಿಟ್ಟು ಲಾಸ್ಟ್ 92ರಲ್ಲಿ ಒಂದು ನಿಮಿಷ ಸರ್ ತೋರಿಸ್ಬಿಡ್ತೀನಿ. ಓಕೆ ನೋಡಿ, ಇಷ್ಟೆಲ್ಲ ಪೇಜಲ್ಲಿ ಇಷ್ಟು ಪೇಜ್ ಪುಟ ಕೊಟ್ಟಿದ್ದಾರೆ, 5 ಪುಟ ಕೊಟ್ಟಿದ್ದಾರೆ. 5 ಪುಟ ಕೊಟ್ಟು ಲಾಸ್ಟ್ ಅಲ್ಲಿ ಓಕೆ ಸರ್, ಇಲ್ಲಿ ನೋಡಿ, ಲಾಸ್ಟ್ ಅಲ್ಲಿ ರೀಸನ್ ಕೊಟ್ಟು ಸೈನ್ ಹಾಕಿ ಮುಕ್ತಾಯ ಆಗಿದೆ. ಇದು ಮುಕ್ತಾಯ ಆದ್ಮೇಲೆ DC ಹೆಂಗ್ ಅಧ್ಯಕ್ಷರು ಬರ್ತಾರೆ 92ರಿಂದ ಇಲ್ಲಿ ತನಕ? ಓಕೆ, ನನ್ನ ಪ್ರಶ್ನೆ. ಎಸ್ ಸರ್, ಈಗ ಒಂದ್ ಕಡೆಯಲ್ಲಿ ಈ ಪರ್ಸೆಂಟೇಜ್ಗಳ ಲೆಕ್ಕದಲ್ಲಿ ಮಾತನಾಡ್ತಾ ಹೋಗೋದಾದ್ರೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಸರ್ ಆಟೋ ಪ್ರಯಾಣ ದರ? ನೀವಿಟ್ಟಂತ ಡಿಮ್ಯಾಂಡ್ ಏನು ಸರ್ ಸಾರಿಗೆ ಇಲಾಖೆ? ನಾವು ಸಾರಿಗೆ ಇಲಾಖೆಗೆ ಇಟ್ಟಿರಲ್ಲ ಸರ್. ಇವರು ನಮ್ಮ ಯೂನಿಯನ್ ಅಲ್ಲಿ ನಾನು ARDO ಇದ್ದಿದ್ದು. ನಾನು RTO ಕೋರ್ ಕಮಿಟಿ ಮೆಂಬರ್. ನಾನು RTO ಆಫೀಸಲ್ಲಿ ಮತ್ತೆ 2 ಸ್ಟ್ರೋಕ್ ಆಟೋ ರಿಕ್ಷಾ ಎಲ್ಲ ನಾನೇ ಮಾಡಿಸಿರೋದು. ಅದು ಆರ್ಡರ್ ಮಾಡಿಸಿ ನಾನು RTO ಕೋರ್ ಕಮಿಟಿ ಆದ್ಮೇಲೆ ನಾನು ಇದನ್ನೆಲ್ಲ ತಲಾಸ್ ಮಾಡಿರೋದು ಸರ್. ಇದಾದ್ಮೇಲೆ ಈಗ ಸಿಕ್ಕಿರೋದು ನನಗೆ. ನಾನು ಹೋದ್ ಸಲ 1 ವರ್ಷ ಆಯ್ತು, ಇಲ್ಲಿವರೆಗೂ ನನ್ಗೆ ಉತ್ತರ ಕೊಟ್ಟಿಲ್ಲ, ನೀವು ಅಧ್ಯಕ್ಷರಲ್ಲ ಅಂತ. ನಾವು ಒಂದು ಅಪ್ಲಿಕೇಶನ್ ಅಬ್ಜೆಕ್ಷನ್ ಅಂತ ಕೊಟ್ಟ ಮೇಲೆ ನೀವ್ ಹೆಂಗೆ ರೈಸ್ ಮಾಡಿದ್ರಿ, ನೀವ್ ಹೆಂಗ್ ಪೇಪರಲ್ಲಿ ಅನೌನ್ಸ್ ಮಾಡಿದ್ರಿ, ಹೆಂಗೆ ನೀವು ವೈಟ್ ಅಂಡ್ ಮ್ಯಾನೇಜ್ಮೆಂಟ್ ಅವ್ರು ಲಿಸ್ಟ್ ಮಾಡಿದ್ದೀರಾ, ಯಾಕೆ ಅದನ್ನ ಬಿಟ್ಟಿದ್ದೀರಾ ಮಾಧ್ಯಮಗಳಿಗೆ, ನೀವ್ ಹೆಂಗ್ ಬಿಟ್ರಿ? ಅಬ್ಜೆಕ್ಷನ್ ಅನ್ನೋದು ಏನಕ್ಕೆ? ಒಬ್ಬ ಇವರು ಅಬ್ಜೆಕ್ಷನ್ ಕೊಟ್ಮೇಲೆ, ನಾವು ಅಬ್ಜೆಕ್ಷನ್ ಕೊಟ್ಮೇಲೆ ಉತ್ತರ ಕೊಡೋರು DC ಆಗಿರ್ಲಿ, ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಯಾರೇ ಆಗಿರ್ಲಿ, ಉತ್ತರ ಕೊಡ್ಬೇಕು ನಮ್ಗೆ. ಹಿಂಬರ ಯಾಕೆ ಕೊಟ್ಟಿಲ್ಲ ನೀವು 1 ವರ್ಷದಿಂದ? ಎಲ್ಲಾ ಕಡೆ ಪಾರ್ಟಿ ಆಗಿದೆ ಸರ್. ಎಷ್ಟು ಟೈಮ್ ಇಂದ ಇಟ್ಟಿರುವಂತ ಡಿಮ್ಯಾಂಡ್ ಸರ್ ಇದು? ಏನ್ ಸರ್, ಈ ಬೇಡಿಕೆಯನ್ನು ಎಷ್ಟು ದಿನಗಳಿಂದ ಇಟ್ಟಿದ್ರಿ? ನಾವು ಸುಮಾರು ಅವರು ಹೋದ ವರ್ಷ 24ರಲ್ಲಿ ನಮಗೆ ಕೇಳಿದ್ರು ಸರ್, ರೈಟ್ ರೈಸ್ ಮಾಡಬೇಕು ಅಂತ ಕೇಳಿದ್ರು ಸರ್. 1 ತಿಂಗಳು ಮುಂಚೆ ಕೊಟ್ಟಿದ್ದು DC ಅವರು ಎಲ್ಲ ಮಾಡಿದ್ರು ಸರ್. ಮತ್ತೆ DC ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಸೆಕೆಂಡರಿ ಕ್ವಶನ್ ಅಂದ್ರೆ ನೋಡಿ, ಈಗ 1 ಲಕ್ಷ ಪರ್ಮಿಟ್ ಬಿಟ್ಟಿದ್ದಾರೆ DC ಅವರು. ಯಾವ ಥರ ಬಿಟ್ಟಿದ್ದಾರೆ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಕಾನೂನು ಗೊತ್ತಿಲ್ಲ. ಸಾರಿಗೆ ಇಲಾಖೆಯಲ್ಲಿ ಹೇಳಿದ್ರೆ 74 ಕ್ಲಾಸ್ 3 ಕೊಟ್ಟಿದ್ದಾರೆ. 1 ಲಕ್ಷ ಪರ್ಮಿಟ್ ಬಿಟ್ಟಿದ್ದಾರೆ ಆಟೋದು. ನಮ್ಮ ಮಿನಿಸ್ಟ್ರಿ ಎಂಥವ್ರು ಅಂತ ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಬುದ್ಧಿ ಇದೆಯೋ ಬುದ್ಧಿ ಇಲ್ಲೋ ಗೊತ್ತಿಲ್ಲ. ಟೂರಿಸ್ಟ್ ವೆಹಿಕಲ್ ಕೊಡೋದನ್ನ ಪರ್ಮಿಟ್ನ ಆಟೋ ರಿಕ್ಷಾ ಪರ್ಮಿಟ್ ಕೊಟ್ಟವ್ರೆ ಅಂದ್ರೆ ಇನ್ನೆಷ್ಟು ಜ್ಞಾನ ಇದೆ ಸರ್ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ, ಕಾನೂನು ಎಷ್ಟು ಅರಿವಿದೆ ಸರ್. 1 ಲಕ್ಷ ಪರ್ಮಿಟ್ ಬಿಟ್ಟಿದ್ದಾರೆ, ಮೊನ್ನೆ ಸೈನ್ ಹಾಕಿದ್ದಾರೆ DC ಓದಿದ್ದಾರೆ ಅವರು, ಎಜುಕೇಟೆಡ್ ಅವರು. ಅದನ್ನ ಸೆಕ್ಷನ್ 74 ನಾವು ಪರ್ಮಿಟ್ ಇಶ್ಯೂ ನಾನು ಸೈನ್ ಹಾಕ್ಬೋದಾ ಬೇಡವಾ ಅನ್ನೋದು ಪರಿಜ್ಞಾನ ಬೇಡವಾ ಸರ್ ನಮ್ಮ DC-ಗಳಿಗೆ? ಎಸ್ ಕೆಂಪಣ್ಣ ಅವರೇ, ಆಟೋ ಚಾಲಕರು ಎದುರಿಸ್ತಾ ಇರುವಂತ ಸಮಸ್ಯೆಗಳು ಸಿಕ್ಕಾಪಟ್ಟೆ. ನೀವಾಗಲೇ ಹೇಳ್ತಾ ಇದ್ರಿ ಒಂದಷ್ಟು ಸಮಸ್ಯೆಗಳ ವಿಚಾರವಾಗಿ. ಕುಟುಂಬ ನಿರ್ವಹಣೆ ಮಾಡೋದು ಕಷ್ಟ ಸಾಧ್ಯವಾದಂಥ ದಿನಗಳು. ಅದ್ರ ಜೊತೆಯಲ್ಲಿ ಮನೆ ಬಾಡಿಗೆ, ಆಟೋಗೆ ಗ್ಯಾಸು ಅಥವಾ ಇನ್ನುಳಿದಂತೆ ಮಕ್ಕಳ ಫೀಸು, ಇದೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ದುಬಾರಿ ದುನಿಯಾದಲ್ಲಿ ಅವರು ಬದುಕೋದು ಹೇಗೆ ಸರ್? ಇಷ್ಟೆಲ್ಲ ಮಾಡಿದ್ರೆ ಸರ್ಕಾರ? ಸರ್, ಆಟೋ ಚಾಲಕರಿಗೆ ಕುಟುಂಬ ಸಾಕೋದ್ರಲ್ಲಿ ಬಲ್ಲ ಕಷ್ಟ ಆಗಿದೆ. ಮಕ್ಕಳು ಓದಿಸೋದು, ಇವಾಗೆಲ್ಲ ಕಾನ್ವೆಂಟ್ ಸ್ಕೂಲ್ಗಳು ಎಲ್ಲ ಅಂಥ ಇದರಲ್ಲಿ ಭಾಳ ಕಷ್ಟ ಆಗಿದೆ. ಅದಕ್ಕೆ ಇವಾಗ ಆಟೋದವರೆಲ್ಲ ಏನು ಮಾಡಿದ್ದಾರೆ ಅಂದರೆ, ಬೆಳಿಗ್ಗೆ ಮಾರ್ಕೆಟು ರೈತರದ್ದು ಸಾಮಾನು ಇದು ಲಗೇಜ್ ಹೊಡೆಯೋಕ್ಕೆ ಇಳಿದ್ಬಿಟ್ಟಿದ್ದಾರೆ. ತುಂಬ ಜನ ಲಗೇಜ್ ಹೊಡೆಯೋಕ್ಕೆ ಹೊಡೆದ್ರೆ 4 ಗಂಟೆ ರಾತ್ರಿಗೆ ಹೋದ ಮಾರ್ಕೆಟಿಗೆ ಕೇಳಿಲ್ಲ 7 ಗಂಟೆ 8 ಗಂಟೆ ಹೊತ್ತಿಗೆಲ್ಲ ಏನೋ ಒಂದಷ್ಟು ಕಾಸು ಮಾಡ್ಕೊಂಡು ಮನೆ ಸೇರ್ಕೊಳ್ಳೋ ಮಟ್ಟಕ್ಕಿದ್ದಾರೆ. ಯಾಕೆಂದರೆ ಅವ್ರಿಗೆ ಪರ್ಮಿಟು ಇರಲ್ಲ, ಇದು ಡೀಲ್ ಸರಿಯಾದ ಇರಲ್ಲ, FC-ನೂ ಆಗಿರಲ್ಲ. ಅವರು ಆ ಗಾಡಿ ಮಾಡಿಕೊಂಡು ಕಾಸು ಮಾಡ್ಕೊಂಡು ಮನೆಗೆ ಸೇರ್ಕೊಳ್ಳೋರು ಇದ್ದಾರೆ ಸರ್, ಇದ್ದಾರೆ. ನಿಜವಾದ ಕಷ್ಟಪಟ್ಟು ದುಡಿದು ಲೈನ್ ಮೇಲೆ ಬರೋರಿಗೆ ಕೆಲವು ಬಸ್ಸುಗಳು ಫ್ರೀ ಮಾಡಿದಾಗಿದ್ದ ಅವರಿಗೆ ಸರಿಯಾದ ಗ್ರಾಹಕರು ಸಿಗ್ತಾ ಇಲ್ಲ, ಪ್ಯಾಸೆಂಜರ್ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಕೆಲವು ದಂಧೆಗಳು ನಡೀತವೆ. ಈ ಲಾಲ್ಬಾಗು ಮತ್ತು ಜಯನಗರ ಈ ಕಡೆ ಎಲ್ಲೆಲ್ಲ ನಾವು ನನ್ನ ಕಡೆ ಇಲ್ಲ, ಈ ಗಾಡಿ ಇಲ್ಲ, ಆ ಗಾಡಿಗೆ ಹೋಗ್ರಿ, ಆ ಗಾಡಿ ಇಲ್ಲ, ಈ ಗಾಡಿ. ಕೆಲವು ಒಂದು ಸಂದರ್ಭದಲ್ಲಿ ಈ ಆಟೋದವರು ಇಲ್ಲಿ ನಮ್ಮ ಶ್ರೀನಗರ ಬಸ್ ಸ್ಟ್ಯಾಂಡಲ್ಲೇ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದರೆ 150 ಕೊಡಿ 200 ಕೊಡಿ ಇತ್ತು.
ಕೇಳೋಂಥ ಮಟ್ಟಕ್ಕೆ ಬರ್ತದೆ. ಏನಾಗಿದೆ ಅಂದ್ರೆ ಹೊರಗಡೆಯಿಂದ ಬಂದು ಸೇರ್ಕೊಂಡಿದ್ದಾರೆ ಸರ್ ಡ್ರೈವರ್. ಸಮಸ್ಯೆಗಳ ಬಗ್ಗೆ ಮುಂದಿನ ಹಂತದಲ್ಲಿ ಮಾತಾಡೋಣ. ಕೇಳ್ತಾರೆ. ಕೆಲವರು ಏನಾದರೂ ಗೊತ್ತಿದ್ದು ಯಾಕೆ ಹೇಳ್ತಿದ್ದ ದಬಾಯಿಸಿದ್ರೆ ಸರ್ ಆ ಗಾಡಿಗೆ ಹೋಗಿ ಸರ್ ಅವನು ಹೋಯ್ತಾನೆ ಬನ್ನಿ ಹೋಯ್ತಾನೆ ಕಳ್ಸ್ಕೊಂಡ್ಬಿಡ್ತಾರೆ, ಕಳ್ಸ್ಕೊತಾರೆ. ಈಗ ಟ್ರಾಫಿಕ್ನವರು ಏನೋ ಹೇಳಿದ್ರೆ ಬರ್ತಾರೆ, ಒಂದು 2-3 ದಿವಸ ಬರ್ತಾರೆ, ನೋಡ್ತಾರೆ, ಅದು ಸರ್ ಹೋಯ್ತದೆ ಒಂಟೆ ತಿರ್ಗಿ ಮಾಮೂಲದೆ. ಎಲ್ಲಾದರೂ ಹತ್ತಿರಕ್ಕೆ ಇಲ್ಲಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ಬೇಕಂದ್ರೆ ಒಬ್ಬರು ಗಾಡಿ ಬಿಡಲ್ಲ ಸರ್, ಬರಲ್ಲ. ಅವ್ರದ್ದು ಒಂಥರ ಒಂದು ದಿಮಾಕನ್ ಥರ ಇದೆ ಸರ್. ಒಂದು ವಿಚಾರವನ್ನ ಇಲ್ಲಿ ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆಯವರ ನಡುವೆ ಒಂದಷ್ಟು ಜನ ಕೆಟ್ಟವರು ಇರೋದು ಸಾಮಾನ್ಯ ಅಲ್ವಾ ಸರ್? ಖಂಡಿತ ಅಲ್ವಾ ಸರ್? 5 ಒಳ್ಳೆ ಸಮಯ ಇಲ್ಲ ಅಂತ ಹೇಳಲ್ಲ ಸಾರ್. ಇದರಲ್ಲಿ ಏನಾಗಿದೆ, ನಮ್ಮ ಹಿಂದೂಗಳು ಹೇಗೋ ಸೋರ್ಸ್ಕೊಂಡು ಹೋಗ್ತಾರೆ. ಈ ಮುಸ್ಲಿಂ ಡ್ರೈವರ್ಗಳು ಇಲ್ಲಿ ಜಾತಿ ಅಡ್ಡ ಬರಬಾರ್ದು. ನಿಜಕ್ಕೂ ನೀವು ಏನ್ ಮಾತಾಡ್ತಾ ಇದ್ರೆ ಅದನ್ನ ಮಾತಾಡಿ. ಅಲ್ಲ ಸರ್, ಇವಾಗ ಕೇಳೋದು ಇವಾಗ ಬಾ ಲಾಲ್ಬಾಗ್ ಮುಂದೆ ಬೇಡ ಅಂತ ನಾವು ಅದು ಬೇಡ. ಓಕೆ ಕೆಂಪಣ್ಣ ಅದು ಬೇಡ. ನಾಗೇಶ್ ಅವರೇ, ಈಗಾಗಲೇ ಈ ದರ ಏರಿಕೆ ನಿರ್ಧಾರಕ್ಕೆ ಬಂದಾಗಿದೆ. DC ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಯಾಣಿಕರಿಂದ ರೆಸ್ಪಾನ್ಸ್ ಹೆಂಗಿದೆ ಸರ್ ನಿಮಗೆ? ಸರ್, ಪ್ರಯಾಣಿಕರಿಂದ ರೆಸ್ಪಾನ್ಸು ಅವರು ಕೂಡ ಏನೋ ಈ 36 ರೂಪಾಯಿ ಆಗಿದೆ. 40 ರೂಪಾಯಿ ಕೊಡೋಕ್ಕೂ ರೆಡಿ ಇದ್ದಾರೆ, 50 ರೂಪಾಯಿ ಕೊಡೋಕ್ಕೂ ರೆಡಿ ಇದ್ದಾರೆ. ಅಂದರೆ ಅಗ್ರಿಗೇಟರ್ ಸಂಸ್ಥೆಗಳು ಮಾತ್ರ ಕೊಡೋಕ್ಕೆ ರೆಡಿ ಇದ್ದಾರೆ. ಈ ಸರ್ಕಾರ ನಿಗದಿಪಡಿಸಿರೋದು ಏನಿದೆ 3 ರೂಪಾಯಿ ಈಗ ಏನು 3 ರೂಪಾಯಿ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿ ಕೊಟ್ಟಾಗ 1 ರೂಪಾಯಿಗೋಸ್ಕರ ಜಗಳ ಆಡ್ಕೊಂಡು ನಿಂತ್ಕೊತಾನೆ. ಅದೇ ನೀವು ಅಗ್ರಿಗೇಟರ್ ಸಂಸ್ಥೆಗಳಲ್ಲಿ ಅವ್ನು 100 ರೂಪಾಯಿ ಹಾಕ್ಲಿ 150 ರೂಪಾಯಿ ಹಾಕ್ಲಿ ಅದು ಖುಷಿಯಿಂದ ಕೊಟ್ಟು ಹೋಗ್ತಾರೆ ಅವರು. ಇದೇ ಒಬ್ಬ ಚಾಲಕ ಮೀಟ್ರ್ ಹಾಕಿ 3 ರೂಪಾಯಿ ನಾವು ಏನು ಪ್ರತಿ ಕಿಲೋಮೀಟ್ರಿಗೆ ಹೋದಾಗ 18 ರೂಪಾಯಿ ಆಗುತ್ತೆ ಅಂತ ತಿಳ್ಕೊಳ್ಳಿ. 18 ರೂಪಾಯಿ ಆದಾಗ 2 ರೂಪಾಯಿ ಚೇಂಜ್ ಇರೋದಿಲ್ಲ. ಈ ಚೇಂಜ್ ಪ್ರಾಬ್ಲಮ್ಗೋಸ್ಕರ ಇದಾಗುತ್ತೆ. ನಮಗೆ 40 ರೂಪಾಯಿ ಮಾಡಬೇಕಾಗಿತ್ತು ಅಂತೇಳಿ ನಮ್ಮ ವಾದ ಇತ್ತು. ಏನೋ ಚಾಲಕರಿಗೆ ಒಳ್ಳೇದಾಗ್ತಾ ಇತ್ತು. ಅದೇ ನಾನು ಆಗಲೇ ಹೇಳಿದ್ನಲ್ವಾ, ನಮಗೆ ಬೇಕಾಗಿರುವಂಥದ್ದು ಸರ್ಕಾರ ಯಾವುದೂ ಕೂಡ ಮಾಡಲ್ಲ. ಈಗ ಹಾಲಿನ ದರ ಹೆಚ್ಚು ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರ ಏಕಾಏಕಿ ಅವರೇ ಒಂದು ನಿರ್ಧಾರ ತಗೊತಾರೆ, ಮಾಡ್ತಾರೆ. ಅದಲ್ಲದೆ ಏನು ಯಾವುದೇ ಒಂದು ವಸ್ತುಗಳು ಸರ್ಕಾರದಿಂದ ಏನು ಮದ್ಯಪಾನ ಇರ್ಬೋದು, ಹಾಲಿರ್ಬೋದು, ಬೇರೆ ಬೇರೆ ವಸ್ತುಗಳು ಅವರೇ ನಿರ್ಧಾರ ಮಾಡಿ ತಗೊತಾರೆ. ಅದೇ ಆಟೋ ಚಾಲಕರಿಗೆ ಏನಾದರೂ ಬೇಕು ಅಂತೇಳಿದರೆ, ಆಟೋ ಚಾಲಕರಿಗೆ ಜಾಸ್ತಿ ಏನಾರು ಮಾಡಬೇಕಂತ ಹೇಳಿದ್ರೆ ಮೀನಾಮೇಷ ಎಣಿಸಿ ಅದಕ್ಕೆ ಕೊಡಬಾರ್ದಂಥ ಹಿಂಸೆಗಳನ್ನು ಕೊಟ್ಟು ತದನಂತರ ಏನು ಯಾವ ಡಿಪಾರ್ಟ್ಮೆಂಟ್ಗಳು ಬರ್ತದೆ ಆ ಅಧಿಕಾರಿ ಬಿಟ್ಟು ಹೊರತಾಗಿ ಬೇರೆ ಅಧಿಕಾರಿಗಳ ಆದೇಶವನ್ನು ಹೊರಡಿಸುವಂಥ ಕೆಲಸ ಮಾಡ್ತದೆ ನಮ್ಮ ಸೀನಿಯರ್ ಅವರು ಜಯರಾಮ್ ಅವರು ಈಗ ಅದನ್ನೇ ಹೇಳ್ತಾ ಇದ್ರು. ನಮಗೂ ಇವರಷ್ಟು ತಿಳುವಳಿಕೆ ಇಲ್ಲದೆ ಇದ್ರೂ ಒಂದಿಷ್ಟಾದರೂ ತಿಳ್ಕೊಂಡಿರ್ತೀವಿ. ಆದರೆ ನನಗೆ ಖುಷಿ ಆಯಿತು, ಈ ಒಂದು ಏನು ಡಾಕ್ಯುಮೆಂಟ್ಸ್ ತೋರಿಸಿ ಮಾತಾಡಿರೋದು ಭಾಳ ಖುಷಿ ಆಯಿತು ನಮಗೆ. ಈ ಅಗ್ರಿಗೇಟರ್ ಅನ್ನೋ ಪದ ಕಾನೂನಲ್ಲಿ ಇಲ್ಲ ಸರ್. ಓಲೋ ಓಬರ್ಗೆ ಲೈಸೆನ್ಸ್ ಕೊಟ್ಟಿರೋದೇ ತಪ್ಪಿದೆ ಸರ್. 2017ರಲ್ಲಿ ಅಬ್ಜೆಕ್ಷನ್ ಹಾಕ್ದೋನೆ ನಾನು, ಗೊತ್ತಾಯ್ತಾ? ಅವರು DC ಡೆಪ್ಟಿ ಕಮಿಷನರ್ ಇವರಿದ್ರು, PS ಇದ್ರು, DS ಇದ್ರು. DS ಮುಂದೆನೇ ಹೇಳಿದ್ದೀನಿ ನಾನು ಬೀರೇಶ್ ಅವ್ರಿಗೆ, ನೀವು ಕೊಟ್ಟಿರೋದೇ ತಪ್ಪು ಅಂತ. 2017ರಲ್ಲಿ ಹಾಕಿರೋದು ಅಬ್ಜೆಕ್ಷನ್ನು ಈಗ ಎಷ್ಟು ಸರ್? ಈಗ 25. ಇಲ್ಲಿವರೆಗೂ ನನಗೆ ಉತ್ತರ ಕೊಟ್ಟಿಲ್ಲ RTO ಅವರು. 2016ರಲ್ಲಿ ಕೊಟ್ಟಿದ್ದು ಇದೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಆರ್ಡರ್ ಕೊಟ್ಟಿರೋದು. ಒಟ್ಟು 8 ವರ್ಷ ಆಯ್ತು. ಹಂಗಾದ್ರೆ 8 ವರ್ಷದಿಂದ ತಪ್ಪು ನಡೀತಾ ಇದೆ. ಈಗ ಆಪ್ ಆಧಾರಿತ ಅಂತ ಹೇಳಿ ಡ್ರೈವರ್ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಇದೇ 6 ವರ್ಷದ ಮುಂದೆ ನನಗೆ ಹೇಳಿದ್ರು ಹೇಮಂತ್ ಕುಮಾರ್ ಅಂತ STL ಹೇಳಿದ್ರು, ಜಯರಾಮ್ ಆಟೋ ರಿಕ್ಷಾ ಡ್ರೈವರ್ಗಳಿಗೆ 3,000 ರೂಪಾಯಿ ಫೈನ್ ಹಾಕ್ತೀನಿ, ಆಪ್ ಆಧಾರಿತ ಬರೀತಾರೆ ಅಂತ. ನಮ್ಮ ಡ್ರೈವರ್ಗಳು ನೀವು ನೋಡಿರ್ಬೋದು, ಮೊನ್ನೆಲ್ಲ RTO ಗಲಾಟೆ ಮಾಡಿದ್ದಾರೆ ಬರೀಬಾರ್ದು ಅಂತ. ಅವ್ರು ಬರೀಬಹುದು. ಯಾರಿಗೆ ಬರೀಬಹುದು? ಆಟೋ ರಿಕ್ಷಾದವ್ರಿಗೆ ಬರೀಬಹುದು, ಕ್ಯಾಬ್ ಡ್ರೈವರ್ಗೆ ಬರೀಬಹುದು. ಯಾರ್ಯಾರು ಆಪ್ ಆಧಾರಿತ ಬರಿತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಬರೀಬಹುದು. ನೀವು ಆ ಗೆಜಿಟ್ ಕೊಟ್ಟಿರೋದು ನೋಡ್ಬಿಟ್ರೆ ನೀವು ಯಾರು ಈ ಆಟೋ ರಿಕ್ಷಾ ಡ್ರೈವರ್ಗಳು ಆಪ್ ಆಧಾರಿತಕ್ಕೆ ಹೋಗೋದೇ ಇಲ್ಲ. ಅಂದ್ರೆ ಆಪ್ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಯಾವ್ದು ಮಾಡಂಗಿಲ್ಲ ಸರ್. ಈ ಮೊಬೈಲಲ್ಲಿ ಕಾಸು ತೋರ್ಸಕ್ಕೆ ಬರಲ್ಲ ಸರ್. ಆಸ್ ಪರ್ ರೂಲ್ಸ್ 1989
KME ರೂಲ್ಸ್ ಪ್ರಕಾರದಲ್ಲಿ ಮೀಟರ್ ಹಾಕೊಂಡೇ ಓಡಿಸ್ಬೇಕು. ಕ್ಯಾಬನು ಅಷ್ಟೇ, ಕ್ಯಾಬನ್ ಮಾತ್ರ ಲೈಸೆನ್ಸ್ ಕೊಟ್ಟಿರೋದು, ಆಟೋ ರಿಕ್ಷಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಇವರು. ಇವನ್ ಏನ್ ಮಾಡಿದ, ಓಲಾ ಊಬರ್ ಅವರು ಇವ್ರಿಗೆಲ್ಲ ಅವಾಗ ಒಳ್ಳೆ ಚಾಕ್ಲೇಟ್ ಕೊಟ್ಟು ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ, 2 ಲಕ್ಷ ಹೊರಟೋಗ್ಬಿಟ್ಟಿದ್ದಾರೆ. ನಮ್ ಡ್ರೈವರ್ಗಳು ಮೊಬೈಲ್ ಕೊಟ್ರು ಅದ್ ಕೊಟ್ರು ಅಂತ ಹೋಗಿ ಸೇರ್ಕೊಂಡ್ಬಿಟ್ರು. ಎಲ್ಲೂ ಆಟೋ ರಿಕ್ಷಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ. ಕ್ಯಾಬ್ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಟ್ರಿಪ್ ಶೀಟ್ ಹಾಕ್ಬೇಕು ಅವರು. ನೀವು ಮಾಮೂಲಿ ಟ್ರಾವೆಲ್ಸ್ ಅಲ್ಲಿ ತಗೊಂತಿರಲ್ಲ, ಆ ತರ ಟ್ರಾವೆಲ್ಸ್ ಅಲ್ಲಿ ಟ್ರಿಪ್ ಶೀಟ್ ಹಾಕ್ಬೇಕು. ಟ್ರಿಪ್ ಶೀಟ್ ಆಗಿ ಪಾಯಿಂಟ್, ಈ ಪಾಯಿಂಟ್ ಇಂದ ಆ ಪಾಯಿಂಟ್, ಆ ಪಾಯಿಂಟ್ ಇಂದ ಆ ಪಾಯಿಂಟ್ ಕೊಟ್ಟು ಟ್ರಾವೆಲ್ಸ್ ಆಫೀಸ್ ಇಂದ ಮನೆಗೆ, ಮನೆಯಿಂದ ಯಾವ ಸ್ಪಾಟ್ ಹೋದ ತಕ್ಷಣ ನೀವು KEB ಬಿಲ್ಲು, ನೀವು ಅಂಗಡಿಗಳಲ್ಲಿ ಮೀಟರ್ ತಗೊಂಡಿದ್ವಿ ಫೇರ್ ಪ್ರೈಸ್ ಕೊಡ್ತಾರೆ ಗೊತ್ತಾ ಲೀಸ್ಟ್, ಆ ತರ ಎಂಡಿಂಗ್ ಪಾಯಿಂಟ್ ಇದ್ ಕೊಡ್ಬೇಕು ಅವರು, ಸ್ಲಿಪ್ ಕೊಡ್ಬೇಕು. ಎಲ್ಲಿ ಕೊಡ್ತಾ ಇದಾರೆ ನೋಡಿದೀರಾ? ಇಷ್ಟು ಕಂಡೀಷನ್ ಇವ್ರು ಓದ್ಬಿಟ್ರೆ ಓಡೋಗ್ಬಿಡ್ತಾರೆ, ಆಟೋ ರಿಕ್ಷಾ ಡ್ರೈವರ್ ಆಗ್ಲಿ ಕ್ಯಾಬರ್ ಆಗ್ಲಿ. ಎಸ್ ಸರ್, ಹಂಗಾದ್ರೆ ಒಂದಂತೂ ಸತ್ಯ, ಆಟೋ ಚಾಲಕರ ಹಿಡಿತ ಅಥವಾ ಆಟೋ ಚಾಲಕರ ಜುಟ್ಟು ಈ ಅಗ್ರಿಗೇಟರ್ ಕಂಪನಿಗಳ ಕೈಯಲ್ಲಿದೆಯಾ? ಇದೆ, ಖಂಡಿತ ಇದೆ. ಓಕೆ. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ರಿ, ಒಂದಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಆಟೋ ಪ್ರಯಾಣ ದರ ವಿಚಾರಕ್ಕೆ ಸಂಬಂಧಿಸಿದಂತೆ ಆಟೋ ಯೂನಿಯನ್ ಇಂದ, ಆಟೋ ಚಾಲಕರಿಂದ, ಆಟೋ ಮಾಲೀಕರಿಂದ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಿದೆ, ಅದು ಆಟೋ ಪ್ರಯಾಣ ದರ ಏರಿಕೆ ಆಗಿರೋದು. 30 ರೂಪಾಯಿ ಇದ್ದಿದ್ದು 36 ರೂಪಾಯಿ ಆಗಿದೆ. ಒಂದು ಸ್ವಲ್ಪ ಗಮನಿಸಬೇಕಾಗುತ್ತೆ ವೀಕ್ಷಕರೇ ನೀವು. ಕೆಲ ದಿನಗಳ ಹಿಂದೆ ಮೆಟ್ರೋ ಪ್ರಯಾಣ ದರ ಏರಿಕೆ ಆಯಿತು. ಏರಿಕೆ ಆಗಿದ್ದೆಷ್ಟು? 51ರಿಂದ 71% ಏರಿಕೆಯನ್ನ ಮಾಡಿದ್ರು. ಕೆಲವು ಕಡೆ 100% ಆಗಿತ್ತು ಎನ್ನುವಂತ ಆರೋಪ ಆಯಿತು. ಅದಾದ ಬಳಿಕ BMTCಯ ಪ್ರಯಾಣ ದರ, BMTC ಮತ್ತು KSRTCಯ ಪ್ರಯಾಣ ದರ ಕೂಡ ಏರಿಕೆ ಆಯಿತು. ಎಷ್ಟಾಯಿತು ಅಂತ ಹೇಳಿದ್ರೆ 15% ಏರಿಕೆ ಮಾಡಿದ್ರು. ಆದರೆ ಆಟೋ ಪ್ರಯಾಣಿಕರು ಅಥವಾ ಆಟೋ ವಿಚಾರಕ್ಕೆ ಬಂದಾಗ ಆಟೋದವರು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಏರಿಕೆ ಮಾಡಿದ್ದು ಕೇವಲ 6 ರೂಪಾಯಿ ಮಾತ್ರ. BMTC ಹಾಗೇನೆ ಮೆಟ್ರೋದಿಂದ ಬರುವಂತ ಹಣ ಇದೆಯಲ್ಲ, ಅದು ಹೋಗೋದು ಸರ್ಕಾರಕ್ಕೆ. ಇಲ್ಲಿ ಆಟೋ ಚಾಲಕರು ಕಷ್ಟಪಟ್ಟು ಬಾಡಿಗೆ ಮಾಡಿದ್ದು ಬರೋದು ಆಟೋ ಚಾಲಕರಿಗೆ. ಹೀಗಾಗಿ ಆಟೋ ಚಾಲಕರಿಗೊಂದು ನ್ಯಾಯ, ಸರ್ಕಾರಿ ಸಾರಿಗೆಗಳಿಗೆ ಒಂದು ನ್ಯಾಯನ ಎನ್ನುವುದಾಗೂ ಕೂಡ ಸಾಕಷ್ಟು ಜನ ಸಾರಿಗೆ ಇಲಾಖೆಯನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. NG ಸಂತೋಷ್ ಕುಮಾರ್, ಅಧ್ಯಕ್ಷರು ಸ್ನೇಹಜೀವಿ ಚಾಲಕರ ಸಂಘ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ್ ಅವರೇ, ನಾನು ಹೇಳ್ತಾ ಇದ್ದೆ, ಈ ಮೆಟ್ರೋ ಬಸ್ ಪ್ರಯಾಣ ದರ ಏರಿಕೆ ವಿಚಾರವಾಗಿ ಹೇಳ್ತಾ ಇದ್ದೆ, ಅಲ್ಲೆಲ್ಲವೂ ಕೂಡ ಬೇರೆಯದ್ದೇ ಮಾನದಂಡವನ್ನ ಬಳಸ್ತಾರೆ. ಆದ್ರೆ ಆಟೋ ಚಾಲಕರ ವಿಚಾರ ಬಂದಾಗ ಚಿಲ್ಲರೆ ಕಾಸನ್ನ ಏರಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಕಾಗುತ್ತಾ ಸರ್ ಇದು? ಸರ್ ನೋಡಿ, ಇದು ಆ್ಯಕ್ಚುಲಿ ಇವರು ಯಾವ ಲೆಕ್ಕಾಚಾರದಲ್ಲಿ ಹೈಕ್ ಮಾಡಿದ್ದಾರೆ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆಯಾಗಿ ಕಾಣಿಸ್ತಾ ಇದೆ. ಯಾಕಂದರೆ DC ಅವರು ಮೀಟಿಂಗ್ ಕರೆದಾಗಲ ನಾವು ಕೂಡ ಹೋಗಿದ್ವಿ. ಅಲ್ಲಿ ಕೆಲವೊಂದು ಲೋಪದೋಷಗಳು ನಮಗೆ ಕಂಡುಬಂತು, ಅದನ್ನು ನಾವು ಅಬ್ಜೆಕ್ಷನ್ ಮಾಡಿದ್ವಿ. ಏಕಾಏಕಿ ನಾವು ಏನು ಸರ್ಕಾರಿ ನೋಟಿಫಿಕೇಶನಲ್ಲಿ ನೋಡಿದಾಗ 6 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಬಂತು. ಇದೊಂಥರ ಮಲತಾಯಿ ಧೋರಣೆ ತೋರಿದ್ದಾರೆ ಅಷ್ಟೇ. ಓಕೆ, ತೊಂದರೆ ಆಗ್ತಾ ಇಲ್ವಾ? ನೀವು ಬೇಡಿಕೆ ಎಷ್ಟು ಇಟ್ಟಿದ್ರಿ ಸರ್ಕಾರದ ಮುಂದೆ? ಸರ್, ನಮ್ದು ಬೇಡಿಕೆ ಅನ್ನೋದೇನಿಲ್ಲ ಸರ್. ಆ್ಯಕ್ಚುಲಿ ಪ್ರತಿ ವರ್ಷವೂ ಕೂಡ ಹೈಕ್ ಮಾಡಬೇಕಾಗುತ್ತೆ ಇವರು. ಓಕೆ. ಸೊ ಇವರು ಇಷ್ಟ ಬಂದಂಗೆ 4 ವರ್ಷ 5 ವರ್ಷ ಆದರೂ ಕೂಡ ಇವತ್ತಿನವರೆಗೂ ಸಿಂಗಲ್ ರುಪಿ ಫೇರ್ನ ಹೈಕ್ ಮಾಡ್ದೇ ಏಕಾಏಕಿ ಬರೀ 3 ರೂಪಾಯಿ ಹೈಕ್ ಮಾಡಿದ್ರೆ 3 ರೂಪಾಯಿ ಯಾವ ಲೆಕ್ಕಕ್ಕೆ ಸಾಕಾಗುತ್ತೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ? ಈಗ ಬಸ್ ದರ ಹೈಕ್ ಮಾಡಿದ್ರು, ಮತ್ತೆ ಮೆಟ್ರೋ ದರ ಹೈಕ್ ಮಾಡಿದ್ರು, ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಪಬ್ಲಿಕ್ ಕೇಳಬೇಕಲ್ವಾ? ಸಾರ್ವಜನಿಕರ ಒಂದು ಹಿತಾಸಕ್ತಿನ ಕಾಪಾಡ್ಕೊಳ್ತಕ್ಕಂಥ ಸರ್ಕಾರ ಕೇಳಬೇಕಾಗ್ತದೆ ಅವ್ರಿಗೆ. ಎಷ್ಟು ಇದರಿಂದ ಅನುಕೂಲ ಇದೆಯಾ, ಅನಾನುಕೂಲತೆ ಇದೆಯಾ, ಎಷ್ಟು ಮಾಡಿದ್ರೆ ಉತ್ತಮ ಅಂತ ಕೇಳಬೇಕಾಗ್ತದೆ. ಇಲ್ಲಿ ಯಾರು ಏನು ಕೇಳಂಗಿಲ್ಲ. ಇವ್ರು ಹಾಕಿದ್ದೆ ಒಂದು ರೇಟು, ಇವ್ರು ಕೊಟ್ಟಿದ್ದ ರೇಟಲ್ಲಿ ನಾವು ದುಡಿಮೆ ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ. ಆ್ಯಕ್ಚುಲಿ ಹೇಳೋದಿದ್ರೆ, ಯಾವುದೇ ಕಾನೂನು ಯಾವುದೇ ಪ್ರೈಸ್ ಮಾಡಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ನೋಟಿಫಿಕೇಶನ್ ಕೊಟ್ಟು ಅದರ ಪ್ರಕಾರದಲ್ಲಿ ನಮ್ಮನ್ನ ನೋ ಅಬ್ಜೆಕ್ಷನ್ ಲೆಟರ್ ತಗೊಂಡು ವಿಧಾನ ಪರಿಷತ್ತಲ್ಲಿಟ್ಟು ಅಂಗೀಕಾರ ಆಗಿ ಗವರ್ನರ್ ಸೈನ್ ಆಗಿ ಈಚೆ ಕಡೆ ಬಂದರೆ ಮಾತ್ರ ಅದಕ್ಕೆ ರೇಟ್ಗೆ ವ್ಯಾಲ್ಯೂಯೇಷನ್ ಬರುತ್ತೆ ಸರ್. BMTC ಆಗಲಿ, ಮೆಟ್ರೋ ಆಗಲಿ, ಯಾವುದೇ ಆಗಲಿ, ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಅನ್ನೋದು ಬೆಲೆ ಇಲ್ಲ ಸರ್. ಯಾರು ಹೆಂಗ್ ಬೇಕಾದ್ರೆ ಹಂಗ್ ಮಾಡ್ಕೊಂತ ಇದ್ದಾರೆ. ಮಾತಾಡೋಣ. ಕೆಂಪಣ್ಣ ಅವರೇ, ನಾನೇ ಒಂದು ಪ್ರಶ್ನೆ ಏನಾಗ್ತದೆ, ಮೆಟ್ರೋ ಪ್ರಯಾಣ ದರ, ಮೆಟ್ರೋ ಸಾಕಷ್ಟು ಜನ ಪ್ರಯಾಣ ಮಾಡ್ತಾರೆ. ಕೆಲವೊಂದಿಷ್ಟು ಕಡೆಗಳಲ್ಲಿ 100% ಏರಿಕೆ ಆಯಿತು. 51ರಿಂದ 71% ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ದೊಡ್ಡ ಮಾತದು. ಬಸ್ ಪ್ರಯಾಣ ದರವು ಕೂಡ 15% ಏರಿಕೆ ಆಯಿತು. ಜನ ಇವೆಲ್ಲದರ ಬೆಲೆ ಏರಿಕೆ ಬಿಸಿಯನ್ನ ಅನುಭವಿಸಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಜನಸಾಮಾನ್ಯರ ಬದುಕು ಹೆಂಗೆ ಸರ್? ತುಂಬಾ ಜನ ದಿನ ಆಟೋದಲ್ಲಿ ಪ್ರಯಾಣ ಮಾಡೋರು ಇದ್ದಾರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಸರ್, ಪ್ರಯಾಣ ದರ ಜಾಸ್ತಿ ಆಯಿತು ಅಂತೇಳಿ ಹಳ್ಳಿಯವ್ರಿಗೂ ಕಷ್ಟ ಆಗಿದೆ. ಯಾಕೆಂದರೆ ಹೆಣ್ಮಕ್ಳು ಫ್ರೀಯಾಗಿ ಹೋಗ್ತಾರೆ, ಗಂಡಸರಿಗೆ ಜಾಗನೂ ಇಲ್ಲ, ಇದು ಇಲ್ಲ, ನಿಂತ್ಕೊಂಡು ಹೋಗ್ಬೇಕು, ಟಿಕೆಟ್ ಕೊಟ್ಟರೆ ಏನೋ ಮಾಡ್ಕೊಂಡು ಹೋಗ್ತಾರೆ.
ಕುಡಿತಾರೆ. ಅವರು ಈಗ ಮಳೆ ಇಲ್ಲ ಅವರಿಗೆ ಹಳ್ಳಿಯಿಂದ ಹೋಗೋದೇ ಬಸ್ ಚಾರ್ಜ್ಗಳು ಕೊಡೋದೇ ಕಷ್ಟ ಆಗ್ತದೆ. ಅವ್ರಿಗೂ ಜಾಸ್ತಿ ಏರಿಸ್ಬಿಟ್ರು. ಎಲ್ಲದರಲ್ಲೂ ಪ್ರತಿಯೊಂದು ಏರಿಸಿದ್ರು. ಈಗ ಉದಾಹರಣೆಗೆ ತಗೊಳ್ಳಿ ಸರ್, ಒಂದು ತೆಂಗಿನಕಾಯಿ 40 ರೂಪಾಯಿಂದ 70 ರೂಪಾಯಿವರೆಗೂ ಮಾರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಹಬ್ಬಗಳಿಗೆ ಕಾಯಿಲ್ಲ. ಕೆಲವು ಎಳ್ನೀರು ಎಕ್ಸ್ಪೋರ್ಟ್ ಕೊಟ್ಬಿಟ್ರು, ಸರ್ಕಾರದವರು ಎಕ್ಸ್ಪೋರ್ಟ್ ಕೊಟ್ಬಿಟ್ರು, ಎಳ್ನೀರೆಲ್ಲ ಕುಯ್ದು ಕಳಿಸ್ಬಿಟ್ರು. ಈಗ ಸಾರ್ವಜನಿಕ ನಮ್ಮ ಹಬ್ಬಕ್ಕೆ ವರಲಕ್ಷ್ಮಿ ಕಾಯಿಲ್ಲ ಸರ್, ಕಾಯಿ ಹುಡುಕಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಂಥ ಪರಿಸ್ಥಿತಿ ಬಂದಿದೆ. ನಮಗೆ ಬೆಲೆ ಏರಿಸ್ತಾನೆ ಅವರೇ ಎಲ್ಲದಕ್ಕೂ ಬರ್ತಾರೆ. ನಮ್ಮ ಸಾರ್ವಜನಿಕರ ಸಾಮಾನ್ಯ ಜನಕ್ಕೆ ಹೆಲ್ಪ್ ಆಗುವಂಥದ್ದು ಸರ್ಕಾರ ಬರಬೇಕಲ್ಲ ಸರ್. ನಮ್ಮ ಸಾಮಾನ್ಯ ಜನಕ್ಕೆ ದೊಡ್ಡವರೆಗ ಬಿಡಿ 50, 1 ಲಕ್ಷ 2 ಲಕ್ಷ ಸಂಬಳ ತಗೊಳ್ಳೋರೆಗ ನಡ್ಕೊಂಡು ಹೊಂಟೋತಾರೆ. ನಮ್ಮಂಥ ಸಾಮಾನ್ಯ ದುಡ್ದು ಕೂಲಿ ಮಾಡೋರು, ಇವಾಗ ಆಟೋ ಓಡಿಸೋರು, ಇನ್ನೊಬ್ಬ ಗಾಡಿ ಓಡಿಸೋರು, ಏನೋ ಮಾಡೋರು, ತಳ್ಳೆ ಗಾಡಿ ಮಾಡೋರು, ಯಾರೋ ನಾವೆಲ್ಲ ದುಡ್ಡು ತಿನ್ನೋ ಜನ. ಅವ್ರಿಗೆ ಅನುಕೂಲ ಆಗ್ಬೇಕಲ್ಲ ಸರ್. ಎಸ್ ನಾಗೇಶ್ ಅವರೇ, ಬೆಂಗಳೂರಿನಲ್ಲಿ ಅದೆಷ್ಟೋ ಜನ ಹೃದಯವಂತ ಆಟೋ ಚಾಲಕರಿದ್ದಾರೆ. ಪ್ರಯಾಣಿಕರ ಸಮಸ್ಯೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ನಾನು ಕೂಡ ನೋಡಿದ್ದೀನಿ, ಎಷ್ಟೋ ಜನ ಒಳ್ಳೆ ಆಟೋ ಚಾಲಕರನ್ನ ನೋಡಿದ್ದೀನಿ. ಅಷ್ಟೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಕೆಲವೊಂದಿಷ್ಟು ಜನರಿಗೆ ಆಗಿರುತ್ತೆ. ಸಾಕಷ್ಟು ಸುದ್ದಿಗಳನ್ನ ನೋಡಿದ್ವಿ. ಮಧ್ಯ ದಾರಿಯಲ್ಲಿ ಪ್ರಯಾಣಿಕರನ್ನ ಬಿಟ್ಟು ಹೋಗೋದು, ಮೀಟರ್ ವಿಚಾರಕ್ಕೆ ಕಿರಿಕಿರಿ ಆಗೋದು, ಅಥವಾ ಅಗ್ರಿಗೇಟರ್ ಆ್ಯಪ್ಗಳ ಮೂಲಕ ಸಿಕ್ಕಾಪಟ್ಟೆ ಸಮಸ್ಯೆ ಆಗೋದು. ನಾನು ಆಗ್ಲೂ ಕೂಡ ಮೆನ್ಷನ್ ಮಾಡಿದೆ, ಒಂದು ಸಿಕ್ಕಾಪಟ್ಟೆ ಒಳ್ಳೆ ಜನ ಇರುವಂತ ಜಾಗದಲ್ಲಿ ಕೆಟ್ಟವ್ರು ಕೂಡ ಇದ್ದಾರೆ. 1 to 2 ರೇಟ್ ತಗೊಳ್ಳೋದು, ಪ್ರಯಾಣಿಕರಿಗೆ ಬೆದರಿಕೆ ಹಾಕೋದು, ಇಂಥ ಪ್ರಕರಣಗಳೆಲ್ಲವೂ ಕೂಡ ಬರ್ತಾ ಇರುತ್ತೆ. ಆಟೋ ಯೂನಿಯನ್ ನಿಂದಾಗ್ಲಿ, ಆಟೋ ಚಾಲಕರ ಸಂಘದಿಂದಾಗ್ಲಿ ಇವ್ರ ಮೇಲೆ ಏನಾದರೂ ಕ್ರಮ ಆಗುತ್ತೆ ಸರ್? ಕ್ರಮ ಆಗಿದೆಯಾ ಆಲ್ರೆಡಿ? ಖಂಡಿತವಾಗಿಯೂ ಇದು ನಾವು ಒಪ್ಕೊಳ್ಳೋಕ್ಕಂಥ ವಿಷಯನೇ. ಸಾಕಷ್ಟು ಈಗಿನ ಏನು ನಮ್ಮ ಆಟೋ ಚಾಲಕರ ಸಂಘಟನೆಗಳು ಏನಿದ್ದಾವೆ, ಆಗಿನ ಆಟೋ ಚಾಲಕರು, ಈಗಿನ ಆಟೋ ಚಾಲಕರ ಸಂಘಟನೆ ಏನಿದೆ, ಚಾಲಕರನ್ನ ಖಂಡಿಸ್ತಾ ಬಂದಿದ್ದೀವಿ. ಚಾಲಕರಿಗೆ ಯಾವ ರೀತಿ ಇರಬೇಕು, ಅವ್ರ ಸಮವಸ್ತ್ರ ಯಾವ ಥರ ಆಗಬೇಕು, ಯಾವ ರೀತಿ ಶಿಸ್ತುಬದ್ಧವಾಗಿರಬೇಕು ಅಂತೇಳಿ ನಾವು ಇತ್ತೀಚಿನ ಸಂಘಟನೆಗಳು ಏನಿದ್ದಾವೆ ಎಲ್ಲವನ್ನೂ ತಿಳಿಸ್ಕೊಡ್ತಾ ಬಂದಿದ್ದೀರಿ. ಈಗ ನಾವು ಏನು ಮೆಜೆಸ್ಟಿಕ್ಕು, ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಏನು ಹೊರ ರಾಜ್ಯದಿಂದ ಬರುವಂಥ ಬಸ್ಸು ನಿಲ್ಲುತ್ತಲ್ಲ, ಆ ಭಾಗದಲ್ಲಿ ಬರುವಂಥ ಚಾಲಕರು ಇದ್ದಾರಲ್ಲ, ಅವರು ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಜಾಸ್ತಿ ರೇಟ್ ಕೇಳಿ ಏನು ಕಸ್ಟಮರ್ಗಳ ಹತ್ರ, ಪ್ರಯಾಣಿಕರ ಹತ್ರ ಜಗಳ ಮಾಡುವಂಥವ್ರು ಇದ್ದಾರೆ. ಇನ್ನು ಕೆಲವರು ನಮಗೆ ಏನು ಒಂದು ಒಳ್ಳೆ ರೇಟ್ ನಮ್ಗೆ ಸಿಕ್ಕಿದ್ರೆ ಸಾಕಪ್ಪ, ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಸಿಕ್ಕಿದ್ರೆ ಸಾಕು ಅಂತೇಳಿ ಹೋಗೋರು ಇದ್ದಾರೆ. ಆಮೇಲೆ ತೀರಾ ಏನು ಸಾರ್ವಜನಿಕರಿಗೆ ಕಷ್ಟ ಅಂತ ಸ್ಪಂದಿಸೋರೆ ನಮ್ಮ ಆಟೋ ಚಾಲಕರು, ಎಲ್ಲೇ ಹೋದರೂ ಕೂಡ. ಈಗ ನಾನು ಕೂಡ ನಮ್ಮ ಕೃಷ್ಣರಾಜಪುರದಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ ಆಗಲಿ, ಇನ್ನೊಂದಾಗಲಿ, ತಕ್ಷಣ ನಮ್ಮ ಸಂಘಟನೆಗೆ ಮೆಸೇಜ್ ಬರುತ್ತೆ, ಅಲ್ಲಿರತಕ್ಕಂಥ ಆಟೋ ಚಾಲಕರು ಮಾಡ್ತಾರೆ. ನಾನೇ ಸುಮಾರು ಜನಕ್ಕೆ ಹಾಸ್ಪಿಟ್ಲ್ಗಳಲ್ಲಿ ಸೇರಿಸಿದ್ದೀನಿ. ಮೊನ್ನೆ ಕೂಡ ಒಬ್ಬ ಆಟೋ ಡ್ರೈವರ್ ಅಲ್ಲ, ಅವರು ಒಬ್ಬ ಸಾರ್ವಜನಿಕ ನಿಂತಿದ್ದ ಜಾಗದಲ್ಲೇ ಕೂಸ್ತು ಬಿದ್ದೋದ. ಆತನ್ನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಮೊನ್ನೆ ಒಬ್ಬ ಕ್ಯಾಬ್ ಡ್ರೈವರು, ಅವರು ಕೂಡ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡಿದ್ದ, ಅವನು ಕೂಡ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ರಿ. ಇಂಥ ಒಳ್ಳೊಳ್ಳೆ ಕೆಲಸ ಮಾಡೋ ಸಾಕಷ್ಟು ಜನ ಆಟೋ ಡ್ರೈವರ್ಸ್ಗಳಿದ್ದಾರೆ, ಹೃದಯವಂತರಿದ್ದಾರೆ. ಅವ್ರ ಮಧ್ಯೆ ಕೆಲವೊಂದು ಕಿಡಿಗೇಡುಗಳು ಇರ್ತಾರೆ, ಅದನ್ನ ನಾವು ಒಪ್ಕೊಳ್ಳೇಬೇಕಂತ ವಿಷಯ. ಖಂಡಿತ. ಎಸ್ ಜಯರಾಮ್ ಅವರೇ, ಶಕ್ತಿ ಯೋಜನೆ ಬಂದ ಮೇಲೆ ಆಟೋ ಚಾಲಕರಿಗೆ ದೊಡ್ಡ ಬರೆ ಬಿತ್ತು. ಸಾರಿಗೆ ಇಲಾಖೆ ಅಥವಾ ಸಾರಿಗೆ ಸಚಿವರ ಬಳಿಯಲ್ಲಿ ಸಾಲು ಮೀಟಿಂಗ್ ಮಾಡಿದ್ರಿ ನೀವು. ಗ್ಯಾರಂಟಿ ಯೋಜನೆ ಬಂದ ನಂತರದಲ್ಲಿ ನಾನು ಕೂಡ ನೋಡಿದ್ದೀನಿ, ಗಮನಿಸಿದ್ದೀನಿ. ಈ ಎಲ್ಲ ಮೀಟಿಂಗ್ಗಳಲ್ಲಿ ನಿಮ್ಗೇನಾದ್ರೂ ಸ್ಪಂದನೆ ಸಿಕ್ತಾ ಸರ್? ಖಂಡಿತವಾಗೂ ಸಿಕ್ಕಿಲ್ಲ ಸರ್. 1923 ಆಟೋ ರಿಕ್ಷಾ ಮೀಟಿಂಗ್ ಕರೆದಿದ್ರು, ಎಲ್ಲಾರನ್ನೂ ಕರೆದಿದ್ರು. ಎಲ್ಲರೂ ಗಲಾಟೆ ಆದ ತಕ್ಷಣ ಆಟೋ ರಿಕ್ಷಾದವ್ರಿಗೆ ಸಪ್ರೇಟ್ ಮಾಡಿದ್ರು, ಬಸ್ ಅವ್ರಿಗೆ ಸಪ್ರೇಟ್ ಮಾಡಿದ್ರು, ಲಾರಿ ಅವರಿಗೆ ಸಪ್ರೇಟ್ ಮಾಡಿದ್ರು, ಮೀಟಿಂಗ್ ಕರೆದಿದ್ರು. ಮಿನಿಸ್ಟ್ರಿಗೆ 37/1923 ಒಂದು ಮೆಮೊರಾಂಡಮ್ ಕೊಟ್ಟಿದ್ದು. ಒಬ್ಬ ಮಿನಿಸ್ಟ್ರಿ ಇಲ್ಲಿವರೆಗೂ ನನಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಅವರ ಜನಗಳನ್ನ, ಆಟೋ ರಿಕ್ಷಾ ಡ್ರೈವರ್ಗಳನ್ನ ಸ್ಪಂದಿಸ್ತಾರೆ ಅನ್ನೋದು ನೀವು ಲೆಕ್ಕ ಹಾಕೊಳ್ಳಿ. ಇಲ್ಲಿವರೆಗೂ ನನಗೆ ಉತ್ತರ ಕೊಟ್ಟಿಲ್ಲ ಅವರು. ನಾನು ಕೇಳಿದ್ದೇನು, ಓಲಾ ಓಬರ್ ಕಟ್ಟಿದ್ದೀನಿ, 2 ಸ್ಟ್ರೋಕ್ ಆಟೋ ರಿಕ್ಷಾ ಬ್ಯಾನ್ ಹೆಂಗ್ ಮಾಡಿದ್ದೀರಾ, ಗ್ಯಾಸ್ ಟ್ಯಾಂಕ್ ಎಲ್ಲ ಹಾಕ್ಬೇಕು ಅನ್ನೋದಿದೆ, ಎಫ್ಸಿಗೂ ಗ್ಯಾಸ್ ಟ್ಯಾಂಕ್ಗೂ ವ್ಯತ್ಯಾಸ ಎಲ್ಲಿದೆ ಏನು ಅಂತ ಇಷ್ಟು ಡೀಟೇಲ್ಸ್ ಹಾಕಿ ನಾನು ಕೊಟ್ಟಿದ್ದೀನಿ. ಗೊತ್ತಾಯ್ತಾ?
ಗೊತ್ತಾಯ್ತಾ? ಇದುವರೆಗೂ ಉತ್ತರ ಕೊಡೋಕ್ಕಾಗಿಲ್ಲ ಅವ್ರಿಗೆ. ಓಕೆ. ಅವ್ರ ಪಕ್ಕದಲ್ಲಿ ಕೇಳ್ತಾರೆ IAS ಆಫೀಸರ್ನ, IPS ಇವ್ರು ಕೇಳ್ತಾರೆ ಕಮಿಷನರ್ನ, ಏನ್ರಿ ಅಂತಾರೆ. ಹೌದು ಸರ್, ನೋಡಿ ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟ್ಗೂ ಡಿಫ್ರೆನ್ಸ್ ಇದೆ. ಓಕೆ. ಯಾವುದೇ ಕಾನೂನು ತರಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಯಾವುದೇ ರೂಲ್ಸ್ ತರಬೇಕಾದ್ರೆ ನೋಡಿ, ಈಗ ಒಂದು ಫಾರ್ ಎಕ್ಸಾಂಪಲ್ ಕೊಡ್ತೀನಿ, HSRP ಬೋರ್ಡ್ ಜನ ಲೈನಲ್ಲಿ ನಿಂತ್ಕೊಂಡು ಹಾಕಿಸ್ಕೊಂಡ್ರಿ ಅಲ್ವಾ, ಎಲ್ಲ ಹೋಗಿ ಸೇರ್ಕೊಂಡು ಹೋಗಿ ಲೈನಲ್ಲಿ ನಿಂತ್ಕೊಂಡು 300 ರೂಪಾಯಿ 250 ರೂಪಾಯಿ ಏನೋ ಫೀಸ್ ಇತ್ತು ಕೊಟ್ರಿ. ವಾಟ್ ಈಸ್ ದ HSRP ಬೋರ್ಡ್ ಅಂದ್ರೆ ಏನು ಜನಗಳು ಗೊತ್ತಿಲ್ಲ, ಯಾವ ರೂಲ್ಸ್ ಅಲ್ಲಿ ಇದೆನೋ ಗೊತ್ತಿಲ್ಲ ಅಲ್ವರಾ? ಹೌದು, ತುಂಬಾ ಜನಕ್ಕೆ ಇದುವರೆಗೂ ಕೂಡ ಗೊತ್ತಿಲ್ಲ. HSRP ಅನ್ನೋದು ಮುಂಚೆನೇ ಇತ್ತದು. ಯಾವಾಗ ಗಾಡಿ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆಕ್ಟ್ ರೂಲ್ಸ್ ಬಂದಿದೆ ಅವಾಗಿಂದನೂ HSRP ಇದೆ. ಹೈ ಸೆಕ್ಯೂರಿಟಿ ಅನ್ನೋದು ಹೈ ಇರ್ಲಿಲ್ಲ, ಸೆಕ್ಯೂರಿಟಿ ಆಫ್ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನೋದು ಇತ್ತು. ಸೆಕ್ಷನ್ 50 ಏನ್ ಹೇಳ್ತಾರೆ ಅಂದ್ರೆ, ನಂಬರ್ ಪ್ಲೇಟ್ಗೆ ಸ್ಟಿಕ್ಕರ್ ಆಗಿ ಮುಂಚೆ ಏನ್ ಮಾಡ್ತಾರೆ, ನಾವು ಬರೀಸ್ತಾ ಇದ್ದೋ ವೈಟ್ ಪೇಂಟ್ ಅಲ್ಲಿ ಪೇಂಟ್ ಹೊಡೆದ್ಬಿಟ್ಟು ಅದ್ರ ಮೇಲೆ ನಂಬರ್ ಬರಿತಾ ಇದ್ದೋ, ನಂಬರ್ ಅಡ್ಸೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಏನ್ ಮಾಡಿದ್ರು 2019 ಅದಕ್ಕೆ ಮುಂಚೆಯಿಂದನು ಸ್ಟಿಕ್ಕರ್ ಮಾಡಿ ರಿಫ್ಲೆಕ್ಟರ್ ಗಾಡಿ ಹೊಡೆದ ತಕ್ಷಣ ನಿಮ್ ನಂಬರ್ ಗೊತ್ತಾಗುತ್ತೆ, ಆಕ್ಸಿಡೆಂಟ್ ಆದ ತಕ್ಷಣ ಇನ್ನೊಬ್ಬರಿಗೆ ನಂಬರ್ ಗೊತ್ತಾಗುತ್ತೆ ಅಂತ. ಈಗ ಹಾಕ್ಸಿದಾರೆ ನೋಡಿ ಸುಮಾರು HSRP ಬೋರ್ಡ್ಗಳು, ಆಗ್ಲೆಲ್ಲ ಡಿಫೆಕ್ಟಿವ್ ನಂಬರ್ ಪ್ಲೇಟ್, ಪೊಲೀಸ್ನವ್ರು ಹಿಡಿದ್ರೆ ಈಗ 500 ರೂಪಾಯಿ ಫೈನ್ ಕಟ್ಟಬೇಕು, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ನೋಡಿ IND ಇಲ್ಲ, HSRP ಇಲ್ಲ, ನಾರ್ಮಲ್ ಆಗಿ ಸ್ಟಿಕ್ಕರ್ ಹಾಕಿ ಆ ಸೈಜ್ ಒಂದಿದೆ, ಆ ಸೈಜ್ ಅಲ್ಲಿ ಸ್ಟಿಕ್ಕರ್ ಹಾಕೊಂಡು ಗಾಡಿ ಓಡಿಸ್ಬೇಕಷ್ಟೇ. ನೋಡಿ ಈ ಸೆಂಟ್ರಲ್ ರೂಲ್ಸ್ ನ HSRP ಬೋರ್ಡ್ ಹಾಕ್ಬೇಕು, ಫೈನ್ ಹಾಕ್ತಿವಿ ಅಂತ ಹೇಳಿದ್ರು ಅಲ್ವರಾ? ಈ ಸೆಂಟ್ರಲ್ ರೂಲ್ಸ್ ನ ಸ್ಟೇಟಿಗೆ ತಂದಿಲ್ಲ. ಹೆಂಗ್ ಮಾಡಿದ್ರು ಇವರು? ಹಂಗಂದ್ರೆ ವಸೂಲಿ ಮಾಡ್ತಾ ಇರೋದು ಯಾಕೆ? ಹೌದು ಸರ್, ಅವರು ರೋಸ್ ಮಟ್ಟಕ್ಕೆ ಕೊಟ್ಬಿಟ್ಟಿದ್ದಾರೆ ಸರ್, ತಿಂಗಳಿಗೆ ಇಷ್ಟು ಬರ್ಬೇಕು ಅವ್ರಿಗೆ, ಗೊತ್ತಾಯ್ತಾ? ಮತ್ತೆ ನೋಡಿ ನೀವು HP ಕ್ಯಾನ್ಸಲೇಷನ್ಗೂ RC ಹಾಕ್ಬೇಕು, RC ಕಾರ್ಡು, ಪ್ರತಿಯೊಂದಕ್ಕೂ RC ಕಾರ್ಡ್ ಹಾಕ್ಬೇಕು, ಪ್ರತಿಯೊಂದಕ್ಕೂ ಒಂದೊಂದು ಕಾರ್ಡ್ಗೆ 240 ರೂಪಾಯಿ 250 ರೂಪಾಯಿ ತಗೊಂತಾರೆ. ಇದ್ರೊಳಗೆ ಕಾರ್ಡ್ ಅವ್ರಿಗೆ ಏನು ಎಂಟ್ರಿ ಇಲ್ಲ, ನೀವು ಸಾಲ ತಗೊಂಡಿರೋದು ಎಂಟ್ರಿ ಇಲ್ಲ, ಟೈರ್ ಎಂಟ್ರಿ ಇಲ್ಲ, ಏನು ಇಲ್ಲ, ಆದ್ರೂ ನಿಮ್ಮ ಹತ್ರ ಪ್ರತಿ ಸಲಿಗೂ 250 ತಗೊಂತಾರೆ. 250 ಎಷ್ಟು ಹೋಗ್ತಾ ಇದೆ ಎಲ್ಲರಿಗೂ? ಖಂಡಿತ ಸರ್, ಎಲ್ಲ ಮೋಸನೇ ಸರ್, ಸರ್ಕಾರನೇ ಮೋಸ ಸರ್. ಸಂತೋಷ್ ಕುಮಾರ್ ಅವರೇ, ಬೆಂಗಳೂರಿನಲ್ಲಿ ಒಬ್ಬ ಆಟೋ ಚಾಲಕನ ದಿನನಿತ್ಯದ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ, ಆತ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಬಾಡಿಗೆ ಮಾಡಬಹುದು, ಆ ಬಾಡಿಗೆ ಹಣದಲ್ಲಿ ಅವನ ಜೀವನ ನಿರ್ವಹಣೆ ಸಾಕಾಗುತ್ತಾ? ಆತನ ಆಟೋನು ನೋಡ್ಕೊಳ್ಬೇಕು, ಆತನ ಕುಟುಂಬವನ್ನು ನೋಡ್ಕೊಳ್ಬೇಕು, ಇತ್ತ ಬಂದ್ರೆ ಸಾಕಷ್ಟು ಸಮಸ್ಯೆಗಳು ಕೂಡ ಆತನಿಗಿರುತ್ತೆ. ನೋಡಿ, ಆ್ಯಕ್ಚುಲಿ ಈ ಮೀಟ್ರ್ ಫೇರ್ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ಕೂಡ ಕೆಲವೊಂದು ಮಾಧ್ಯಮದಲ್ಲಿ ಕೊಟ್ಟೆ. ಈಗಿನ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರಿಗೆ ಹೊರೆ ಆಗ್ತದೆ, ಅದರಲ್ಲೂ ಕೂಡ ಆಟೋ ಚಾಲಕರ ವರ್ಗದ ಮೇಲೆ ಬ್ಯಾಡ್ ಒಪಿನಿಯನ್ ಇದೆ. ಸೊ ಈ ಸಂದರ್ಭದಲ್ಲಿ ಮೀಟ್ರ್ ಫೇರ್ ಹೈಕ್ ಮಾಡೋದು ಸರಿಯಲ್ಲ ಅಂತೇಳಿ ನಾನು ಕೆಲವೊಂದು ಮಾಧ್ಯಮಗಳಲ್ಲಿ ಮಾತಾಡಿದ್ದೆ. ಅದಾದಮೇಲೆ ಕೆಲವೊಂದು ಕಡೆ ನಾನು ಕೆಲವೊಂದು ಚಾಲಕರುಗಳನ್ನ ಫುಲ್ ಟೈಮ್ ಡ್ಯೂಟಿ ಮಾಡೋಂಥವ್ರನ್ನ, ಯಾಕೆಂದರೆ ಇವಾಗ ಆಲ್ಮೋಸ್ಟ್ 3 ಲಕ್ಷ ಆಟೋಗಳಿದೆ ಬೆಂಗಳೂರಲ್ಲಿ, ಅದರಲ್ಲಿ 2 ಲಕ್ಷ ಡ್ಯೂಟಿ ಮಾಡ್ತಾರೆ. ಆಲ್ಮೋಸ್ಟ್ ಅಗ್ರಿಗೇಟ್ ಸಂಸ್ಥೆಗಳಲ್ಲಿ ಶೇಕಡ ಒಂದು 70% 80% ಮಾಡ್ತಾರೆ. ಇನ್ನು ಬರೀ ಯಾವುದೇ ರೀತಿಯಾದಂಥ ಆ್ಯಪ್ನ ಬಳಸ್ತಲೇ ಇರತಕ್ಕಂಥವ್ರು ಒಂದು 20% 25% ಇದ್ದಾರೆ. ಸೊ ಅವ್ರು ಯಾವುದೇ ಆ್ಯಪ್ನ ಬಳಸೋದಿಲ್ಲ, ಅವ್ರು ಏನೇ ಇದ್ರೂ ಮೀಟ್ರ್ ಹಾಕ್ತಾರೆ, ಮೀಟ್ರ್ ಫೇರ್ ಮೇಲೆ ದುಡಿಮೆ ಮಾಡ್ತಕ್ಕಂಥವ್ರು. ನಾವು ಅಂಥವ್ರನ್ನ ಕೆಲವ್ರನ್ನ ಹಿರಿಯರು ಆಲ್ಮೋಸ್ಟ್ 40 ವರ್ಷ 45 ವರ್ಷ ಇದೇ ವೃತ್ತಿಯಲ್ಲಿ ಬಂದಿರತಕ್ಕಂಥವ್ರನ್ನ ಕೆಲವ್ರನ್ನ ವಿಚಾರಿಸಿ ಅವ್ರ ಹತ್ರ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಆಶ್ಚರ್ಯ ಆಯಿತು. ನಾವು ಇನ್ನೂ ಎಷ್ಟು ಬ್ಲೈಂಡ್ ಆಗಿದ್ದೀವಿ ನಾವು. ಈಗ ಕಿಲೋಮೀಟ್ರಿಗೆ ಮಿನಿಮಮ್ ಫೇರ್ 30 ರೂಪಾಯಿ ಇತ್ತು, ಮತ್ತು 15 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ರು. ಬಟ್ ನಮಗೆ 1 ಕಿಲೋಮೀಟ್ರಿಗೆ ನಮಗೆ 20 ರೂಪಾಯಿ 21 ರೂಪಾಯಿ ನಮಗೆ ಎಕ್ಸ್ಪೆನ್ಸಿವ್ ಬರ್ತಾ ಇದೆ. 21 ರೂಪಾಯಿ ಈಗ ಅಗ್ರಿಗೇಟ್ ಸಂಸ್ಥೆಯಲ್ಲಿ ಡ್ಯೂಟಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಏನು ಗೊತ್ತಾಗೋದಿಲ್ಲ. ಯಾಕೆಂತ ನಾವು ಇಷ್ಟ ಬಂದಿದ್ದ ರೇಟ್ ಕೊಡ್ತಾನೆ. ಬೆಳಿಗ್ಗೆ ಪೀಕ್ ಅವರಲ್ಲಿ 20 ರೂಪಾಯಿ ಕೊಟ್ಟರು ಕೊಟ್ಟ, 25 ರೂಪಾಯಿ ಕೊಟ್ಟರು ಕೊಟ್ಟ, 40 ರೂಪಾಯಿ ಕೊಟ್ಟರು ಕೊಟ್ಟ. ಇನ್ನು ಸೆಂಟ್ರಲ್ಲಿ 14 ರೂಪಾಯಿ 13 ರೂಪಾಯಿ 12 ರೂಪಾಯಿ 10 ರೂಪಾಯಿ ಇಲ್ಲ 17 ರೂಪಾಯಿ ಎಷ್ಟು ಕೊಟ್ಟರು ಅದು ಏನಾಗ್ತಾ ಇದೆ, ಎಂಡ್ ಆಫ್ ದ ಡೇ ನಾವು ಟ್ಯಾಲಿ ಮಾಡ್ತೀವಿ. ಈ ಅಗ್ರಿಗೇಟ್ ಸಂಸ್ಥೆಯಲ್ಲಿ ಡ್ಯೂಟಿ ಮಾಡ್ತಕ್ಕಂಥವ್ರು ಈಗ ಬೆಳಗ್ಗೆ ಎಲ್ಲ ಜಾಸ್ತಿ ಕೊಟ್ಟಿರ್ತಾನೆ, ಮಧ್ಯಾಹ್ನ ಎಲ್ಲ ಅದನ್ನೇ ಕಿತ್ಕೊಂಡಿರ್ತಾನೆ. ಲಾಸ್ಟಲ್ಲಿ ಏನೋ ಒಂದು ಹೋದಾಗ ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ, ಒಂದು 800 ರೂಪಾಯಿನೋ 1000 ರೂಪಾಯಿನೋ ಒಂದು ಟೋಟಲ್ ಅಮೌಂಟ್ ಇರುತ್ತೆ. ಇದನ್ನ ಒಂದು ಕಡೆ ನಾವು ಯೋಚನೆ ಮಾಡಿದಾಗ ಇನ್ನು ನಾವು ಆ್ಯಪ್ ಮುಖಾಂತರ ಡ್ಯೂಟಿ ಮಾಡ್ತಾ ಇರೋಂಥವ್ರಿಗೆ ಇಷ್ಟು ಕಾಣಿಸ್ತಾ ಇದೆ. ಪಾಪ ಈ ಮೀಟರ್ ಹಾಕೊಂಡು ಓಡಿಸ್ತಕ್ಕಂಥವ್ರನ್ನ ನೋಡಿದಾಗ ಕೊನೆಗೆ ಏನಾಗ್ತದೆ, ಎಂಡ್ ಆಫ್ ದ ಡೇ ಮನೆಗೆ ಹೋಗೋ ಅಷ್ಟರಲ್ಲಿ 200-200 ರೂಪಾಯಿ ಸಾಲ ಮಾಡ್ಕೊಂಡು ಹೋಗಿರ್ಬೇಕು. 15 ರೂಪಾಯಿ ಕಿಲೋಮೀಟರ್ ಅಂತಂದ್ರೆ 20 ರೂಪಾಯಿ ಅಂತಂದ್ರೆ ಪಾಪ ಅವ್ರಿಗೆ ಎಷ್ಟು ಖರ್ಚು ಬರುತ್ತೆ. ಸೊ ಇದನ್ನ ಒಂದು ಯೋಚನೆ ಮಾಡಬೇಕಾಗ್ತದೆ. ಒಂದು ಗಾಡಿನ ಇವಾಗ ದಿನೇ ದಿನೇ ಹೋಗ್ತಾ ಹೋಗ್ತಾ ಇವ್ರು ಇಷ್ಟ ಬಂದಂಗೆ ರೇಟ್ಗಳನ್ನ ಫಿಕ್ಸ್ ಮಾಡ್ತಾರೆ. ಆಟೋ ಸೇಲ್ ಮಾಡೋವಂಥದ್ದು ಹೊಸ ಗಾಡಿಗಳನ್ನಾಗಿರ್ಲಿ ಅಥವಾ ಇನ್ಶೂರೆನ್ಸ್ಗಳನ್ನಾಗಲಿ ಯಾವುದು ಕಮ್ಮಿ ಆಗ್ತಾ ಇಲ್ಲ. ಇಲ್ಲಿ ಡ್ರೈವರ್ಗಳಿಗೆ ಅದೇ ನೀವು ಯಾವುದೋ ಶಕ್ತಿ ಯೋಜನೆ ಅಂತ ಹೇಳಿದ್ರೆ ಎಲ್ಲ ಸರ್ಕಾರದಿಂದ
ಸರ್ಕಾರದಿಂದ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತೀವಿ ಅನ್ನೋ ಲೆಕ್ಕದಲ್ಲಿ ಅವ್ರ ಕಡೆ ಹೋಗ್ತಾ ಇದ್ರೆ ಇಲ್ಲಿ ನಮಗೆ ಪ್ರೆಷರ್ ಆಗ್ತಾ ಹೋಗ್ತಾ ಇದೆ ದಿನೇ ದಿನೇ. ಟೈರ್ ರೇಟ್ ಜಾಸ್ತಿ ಆಗ್ತಾ ಇದೆ, ಬ್ಯಾಟ್ರಿ ರೇಟ್ ಜಾಸ್ತಿ ಆಗ್ತಾ ಇದೆ, ಇನ್ಶೂರೆನ್ಸ್ ರೇಟ್ ಜಾಸ್ತಿ ಆಗ್ತಿದೆ, FC ರೇಟ್ ಜಾಸ್ತಿ ಆಗ್ತಾ ಇದೆ. ಕೊನೆಗೆ ಏನಾಗ್ತಾ ಇದೆ ಅಂದ್ರೆ ನಾವು ತಿಂತಕ್ಕಂಥ ಊಟ ತಿಂಡಿ ಬೆಲೆ, ಕಾಫಿ ಟೀ ಬೆಲೆ ಏನೋ ತಲೆನೋವ್ತಾ ಇದೆ, ಅದು ಡ್ಯೂಟಿ ಇಲ್ಲ ಅಂದ್ಬಿಟ್ಟು ಒಂದು ಕಾಫಿ ಕುಡಿದ್ರೆ ಅವ್ನು ಇಷ್ಟ ಬಂದಾಗ ಅವ್ನು ರೇಟ್ ಜಾಸ್ತಿ ಮಾಡಿರ್ತಾನೆ. ಒಂದು ಕಾಂಡಿಮೆಂಟ್ ಶಾಪ್ ಅಲ್ಲಿ ₹8 ಇರುತ್ತೆ ಒಂದು ಕಾಫಿ. ನೆಕ್ಸ್ಟ್ ಒಂದಿನ ಇಲ್ಲ 2 ದಿನ ಬಿಟ್ಕೊಂಡು ಹೋಯ್ತು ಅಂದ್ರೆ ಅವ್ನು ₹12 ಮಾಡಿದ್ರೆ ನಾವು ಕೊಟ್ಬಿಟ್ಟು ಬರಬೇಕು. ಯಾಕಂದ್ರೆ ಅವ್ನಿಗೆ ಯಾವುದೇ ರೇಟ್ ಅನೌನ್ಸ್ಮೆಂಟ್ ಮಾಡಿರೋದಿಲ್ಲ ಅಷ್ಟು ಬೇಗನೆ. ಅಲ್ಲ ಅವನಿಗೆ ಅವ್ನು ಇಷ್ಟ ಬಂದಾಗ ಅವ್ನು ರೇಟ್ನ ಫಿಕ್ಸ್ ಮಾಡ್ಕೊಳ್ಳೋ ಅಧಿಕಾರ ಇದೆ. ಯಾಕೆಂದ್ರೆ ಅವ್ನ ಅಂಗಡಿ ಬಾಡಿಗೆ ಕಟ್ತಾನೆ, ಅವನು ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ತರ್ತಾನೆ, ಅವ್ನು ರೇಟ್ ಮಾಡ್ತಾನೆ. ಇಲ್ಲಿ ಗಾಡಿಗೆ ಬಂಡವಾಳ ಹಾಕಿರೋರು ನಾವು, ಫ್ಯೂಲ್ ಹಾಕ್ಸ್ತಕ್ಕಂಥವ್ರು ನಾವು, ದುಡಿಮೆ ಮಾಡ್ತಾ ಇರ್ತಕ್ಕಂಥವ್ರು ನಾವು, ನಮ್ಮ ರೇಟ್ನ ಸರ್ಕಾರ ಡಿಪೆಂಡ್ ಮಾಡುತ್ತೆ. ಸೊ ಕೊನೆಗೆ ಒಂದು ದಿನದ ಕೂಲಿ ಒಂದು 500 ರಿಂದ 600 ರೂಪಾಯಿ ಇತ್ತು. ಈಗ ನಾವು ಕೇಳ್ತಾ ಇರೋಂಥದ್ದೇನು ಅಟ್ಲೀಸ್ಟ್ ಒಂದು ₹800 ಕೊಡಿ. ಈ ಕೂಲಿ ಕೆಲಸ ಮಾಡೋಂಥವ್ರಿಗೂ ಅಷ್ಟು ಸಿಗ್ತಾ ಇದೆ. ಹೌದು, ಕೂಲಿ ಕೆಲಸ ಮಾಡೋರ್ಗು ₹800 ಕೊಡ್ತಾ ಇದ್ದಾರೆ. ನಾವು ಇನ್ನೂ ಕೂಡ ಇದೇ ರೀತಿ ಹೋಗ್ತಾ ಡ್ರೈವರ್ಗಳು ಸುಮಾರು ನೋಡಿರ್ಬೇಕು ಇನ್ಸಿಡೆಂಟ್ಗಳು, ಸೂಸೈಡ್ ಮಾಡ್ಕೊಳ್ಳೋಂಥದ್ದು. ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೂಡ ನೀವು ಹೇಳಿದ್ರೆ ಆಟೋದವ್ರ ಮೇಲೆ ನೆಗೆಟಿವ್ ಶೇಡ್ಸ್ ಇದೆ ಅಂತೇಳಿ. ಯಾವುದೇ ಕಾರಣಕ್ಕೂ ಹಾನೆಸ್ಟ್ ಡ್ರೈವರ್ಸ್ಗಳದ್ದು ಇಲ್ಲ ಸರ್. ನಿಜ. ಸುಮಾರು ನಾವು ಅದಕ್ಕೆ ನಾನು ಪರ್ಟಿಕ್ಯುಲರ್ಲಿ ಹೇಳಿದೆ, ನಾನು ಕಮ್ಮಿ ಅಂದ್ರೆ ನಾನು ಕೊಡ್ತೀನಿ ನಿಮಗೆ. ನಾನು ಆಟೋ ರಿಕ್ಷಾ ಬಂದಿದ್ದು 1957 ಅಲ್ಲಿ. ನಾನು 79 ಡ್ರೈವರ್ ಆದವನು. 78-79 ಡ್ರೈವರ್ ಆದವನು. 35 ಪೈಸಾ ಕಿಲೋಮೀಟ್ರು, 45 ಪೈಸಾ ಮಿನಿಮಮ್. ಗೊತ್ತಾಯ್ತಾ? ನಮ್ಮಲ್ಲಿ ಪ್ಯಾಸೆಂಜರ್ ಇಬ್ಬರೇ ಇದ್ದಿದ್ದು, 2+1, 3+1 ಅಲ್ಲ. 2+1, 3+1 ಆಗಿದ್ದು 1987. ಇದೇ ಸಿದ್ದರಾಮಯ್ಯ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ, JH ಪಟೇಲ್ರು ಮುಖ್ಯಮಂತ್ರಿ ಆದಾಗ ಡಿಸಾಲ್ವ್ ಆಗೋಯ್ತು. ವೆಂಕಟ ಸುಬ್ಬಯ್ಯ ಅವರು ಗವರ್ನರು. ಗೊತ್ತಾಯ್ತಾ? ಅವಾಗ ಹೋಗಿದ್ದು. ನಾನು ಅವತ್ತಿಂದ ಇಲ್ಲಿವರೆಗೂ ಹಿಂಗೇ ಇದ್ದೀನಿ. ನಮ್ಮ ಜೀವನ ಹೆಂಗಿದೆ ಅಂದ್ರೆ, ಇವತ್ತು ನಾವು ತಗೊಂಡೋದ್ರೆ ಬೆಳಿಗ್ಗೆ ಊಟ, ಇವತ್ತು ನಾನು ದುಡ್ಡು ತಗೊಂಡೋದ್ರೆ ಅವತ್ತು 1 kg ಅಕ್ಕಿ, ಅವತ್ತೊಂದು ಹಾಲು, ಅವತ್ತಿಂದ ಇದು, ಅವತ್ತಿಂದ ಬರ್ತಿತ್ತೆ ನಮಗೆ. ನಮಗೆ ಫಿಕ್ಸೆಡ್ ಸಂಬಳ ಇಲ್ಲ. ಸಂತೋಷ್ ಅವರೇ ಕಂಟಿನ್ಯೂ ನೋಡಿ. ನಾನು ಅದನ್ನೆಲ್ಲ ಆ್ಯಕ್ಚುಲಿ ಸುಮ್ಮನೆ ನಾವು ಬ್ಲೈಂಡ್ ಆಗಿ ಮಾತಾಡಬಾರ್ದು. ಯಾಕೆಂದರೆ ಜನಸಾಮಾನ್ಯರಿಗೆ ಒಂದು ಮೆಸೇಜ್ ಕೊಡ್ತೀವಿ ಅಂತ ಅಂದಾಗ ಜನಸಾಮಾನ್ಯರು ಕೂಡ ಬೇರೆ ಥರ ಮಾತಾಡ್ತಾರೆ. ಏನಪ್ಪ ಇವರು ಇಷ್ಟ ಬಂದಾಗ ರೇಟ್ ಜಾಸ್ತಿ ಮಾಡ್ತಾರೋ ನಾವಲ್ಲ. ಸರ್ಕಾರ ಸರ್ಕಾರದಿಂದ ಏನು ನಿಗದಿಪಡಿಸಿರ್ತಾರೆ ಅದನ್ನು ನಾವು ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀವಿ. ಇವ್ರು ಏನೋ ಪ್ಯಾಂಟ್ ಮೇಲೆ ಚಡ್ಡಿ ಹಾಕಬೇಕು, ಚಡ್ಡಿ ಮೇಲೆ ಪ್ಯಾಂಟ್ ಹಾಕಬೇಕು ಅಂತ ಕೂಡ ಮಾಡ್ತಾನೆ ಇದ್ದೀವಿ. ಯಾಕೆಂತಂದ್ರೆ ವಿರೋಧ ಮಾಡೋಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಹೋರಾಟ ಮಾಡ್ತಾ ಹೋಯ್ತು ಅಂತಂದ್ರೆ ಪ್ರತಿನಿತ್ಯ ಹೋರಾಟನೇ ಮಾಡಬೇಕಾಗ್ತದೆ ಒಂದಲ್ಲ ಒಂದು ರೀತಿ. ನೋಡಿ, ಇದು ನಾನು ನಿಮಗೆ ಶೋಪ್ ಮಾಡಿಸ್ತೀನಿ. ಒಂದು ಗಾಡಿನ 1 ಕಿಲೋಮೀಟರ್ ರೈಡ್ ಮಾಡ್ತಾನೆ ಅಂತಂದ್ರೆ ಅವ್ನಿಗೆ ಎಷ್ಟು ಖರ್ಚು ಬರುತ್ತೆ, ಒಂದು ಟೈರ್ಗೆ ಎಷ್ಟು ಬರುತ್ತೆ, ಒಂದೇ 1 ಕಿಲೋಮೀಟರ್ ಓಡುತ್ತೆ ಅಂದ್ರೆ 93 ಪೈಸಾ ಬರುತ್ತೆ ಒಂದು ಟೈರ್ಗೆ. ಸೊ ಅದೇ ರೀತಿ ಲೋನು, ಗಾಡಿಗೆ ನಾವು ಲೋನ್ ಹಾಕ್ಸಿರ್ತೀವಿ. ಇವಾಗ ₹1,00,000 ಡೌನ್ ಪೇಮೆಂಟ್ ಮಾಡಿ ₹2,00,000 ಲೋನ್ ಕಟ್ಟಿರ್ತೀವಿ, ಲೋನ್ನ ತಗೊಂಡಿರ್ತೀವಿ. 1 ಕಿಲೋಮೀಟರ್ಗೆ ₹3.9 ನಾವು ಕಟ್ಟಬೇಕಾಗ್ತದೆ. ಸೊ ಆ ರೀತಿ ಎಲ್ಲವೂ ಕೂಡ ನಾವು ಸಮೀಕ್ಷೆ ಮಾಡಿ ಇಕ್ಕಿದ್ದೀವಿ. ಯಾವುದು ಇನ್ಶೂರೆನ್ಸ್ ಮಾಡಿದ್ರೆ 56 ಪೈಸೆ ಬೀಳುತ್ತೆ 1 ಕಿಲೋಮೀಟರ್ಗೆ. ನಾವು ಯಾವ ರೀತಿ ₹3 ಇಟ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ? ಈಗ ₹50 ಕೇಳ್ತಾರೆ, ₹20 ಕೇಳ್ತಾರೆ, ₹30, ₹10, ₹20 ಕೇಳಿದವನೇ ದೊಡ್ಡ ಅಪರಾಧ ಅನ್ನೋ ತರ ಬಿಂಬಿಸ್ತಾರೆ. ಅದೇ ಅಗ್ರಿಗೇಟ್ ಸಂಸ್ಥೆಗಳಲ್ಲಿ ₹50 ಜಾಸ್ತಿ ಕೇಳಿದ್ರು ಕೊಟ್ಬಿಟ್ಟು ಹೋಗ್ತಾರೆ. ಸರ್, ನಮ್ಮಲ್ಲಿ ಕಿಲೋಮೀಟರ್ ಲೆಕ್ಕಕ್ಕೆ ಬಂದಿಲ್ಲ ಇಲ್ಲಿವರೆಗೂ. 1957 ಇಂದ 25 ತನಕನೂ ಕಿಲೋಮೀಟರ್ ಲೆಕ್ಕ ಹಾಕಿಲ್ಲ ನಾವು. ಪರ್ ಡೇ ₹6,000 ಕಟ್ತಾನೆ, ದಿನ ₹200 ಹೋಯ್ತು ಫೈನಾನ್ಸರ್ಗೆ, ದಿನ ಅಕ್ಕಿಗೆ ಇಷ್ಟು ಹೋಯ್ತು, ದಿನ ಇಷ್ಟಕ್ಕೆ ಹೋಯ್ತು, ಬಾಡಿಗೆ $300 ಹೋಯ್ತು. ಅವಾಗ ಅಮೂಲ್ ಡಬ್ಬ ಇತ್ತು, ಆ ಡಬ್ಬಕ್ಕೆ ಹಾಕ್ತವ್ರು ಜನ. ನೋಡಿ, ಒಂದು ಆಟೋ ಬೆಲೆ ನಾವು ಈಗ ಜಸ್ಟ್ ಒಂದು 3-4 ಇಯರ್ಸ್ ಸರ್ ಹೇಳ್ದಂಗೆ ಅವರೆಲ್ಲ ಬಿಡಿ, ನಾವು ಊಟಕ್ಕಿಂತ ಮುಂಚೆನೂ ಆಟೋ ಫೀಲ್ಡಲ್ಲಿ ಇದ್ದಾರೆ. ನಾವು ಈಗ ಒಂದು 10-11 ವರ್ಷ ಆಗಿರ್ಬೋದು. ನಾನು ಆಟೋ ತಗೋಬೇಕಾದ್ರೆ ₹2,38,000 ಇತ್ತು ಸರ್, 4-5 ವರ್ಷದ ಹಿಂದೆ. ಸೊ ಇವತ್ತು ಅದೇ ಬೆಲೆ ₹2,79,000 ಚಿಲ್ಲರೆ ಇದೆ. ನಿನ್ನೆನೂ ಕೂಡ ₹1,700 ಜಾಸ್ತಿ ಮಾಡಿದ್ದಾರೆ. ಸೊ ಓವರ್ ಆಲ್ ಲೋನ್ಗಿನೆಲ್ಲ ಹಾಕ್ಸಿದ್ರೆ 4 ಲಕ್ಷ ಬೀಳುತ್ತೆ ಒಂದು ವೆಹಿಕಲ್ಗೆ. ಒಬ್ಬ ಆಟೋ ಡ್ರೈವರ್ಗೆ ಒಂದು ಗಾಡಿನ ಪರ್ಚೇಸ್ ಮಾಡಿ ಅವನು 4 ವರ್ಷ ದುಡ್ದು ಅವನು ಸ್ವಂತ ಮಾಡ್ಕೋಬೇಕು ಅಂದ್ರೆ ₹4 ಲಕ್ಷ. ಅದಕ್ಕೆ ಟೈರ್ ಎಷ್ಟು ಸರಿ ಚೇಂಜ್ ಮಾಡಬೇಕು, ಬ್ಯಾಟ್ರಿ ಎಷ್ಟು ಸರಿ ಚೇಂಜ್ ಮಾಡಬೇಕು, ಓವರ್ ಆಲ್ ಇನ್ಶೂರೆನ್ಸ್ ಎಷ್ಟು ಕಟ್ಟಬೇಕು, ಯಾವುದು ಕೂಡ ಇಲ್ಲಿ ಡ್ರೈವರ್ಗಳು ಉದ್ಧಾರ ಆಗುವಂಥದ್ದು ಯಾವುದೂ ಇಲ್ಲ ಇಲ್ಲಿ. ನಮ್ದು ಒಂದು ನಿಮಿಷ ಕೆಂಪಣ್ಣ ಅವರೇ, ಸರ್ಕಾರ ಇವರ ಸಮಸ್ಯೆಗೆ, ಆಟೋ ಚಾಲಕರ ಸಮಸ್ಯೆಗೆ ಯಾವ ರೀತಿಯಾಗಿ ಸ್ಪಂದಿಸಬೇಕು ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಸಾರಿಗೆ ಮಂತ್ರಿ ಅವರು ಅಧಿಕಾರಿ ಹೇಳಿದ್ರೆ ಕೇಳ್ಕೊಂಡು ಕೂತ್ಕೊಳ್ಳೋ ಬದಲು ಸಾರಿಗೆ ಮಂತ್ರಿಯವರು ಖುದ್ದಾಗಿ
ಸಾರ್ವಜನಿಕರ ಪರವಾಗಿ ಅವರ ಅಳಲನ್ನು ಕೇಳಿ ಸಾರ್ವಜನಿಕರ ಒಂದು ಸಭೆ ಕರೆದು ಆಟೋ ಯೂನಿಯನ್ನವರು ಮತ್ತು ಡ್ರೈವರ್ಗಳು ಬೇರೆ ಇದರವ್ರನ್ನೆಲ್ಲ ಕರೆದು ಅವ್ರ ಅಭಿಪ್ರಾಯನ ಸಂಘಟನೆ ಮಾಡಬೇಕು. ಆ ಅಧಿಕಾರಿಗಳು ಏನೋ ಒಂದು ಕಿವಿನಲ್ಲಿ ಹೇಳ್ಬಿಟ್ರೆ ಆಯ್ತು ಹೋಗ್ರಿ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಮೊದಲು ಇದ್ದಂಗೆ ಈಗ ಸಾರಿಗೆ ಮಂತ್ರಿಯವರು ಇಲ್ಲ, ಮೊದಲಿದ್ದಂಗೆ ಇವಾಗಿಲ್ಲ. ಯಾಕೆ ಈ ಥರ ಅಧಿಕಾರಿಗಳನ್ನ ಬಿಟ್ಬಿಟ್ಟು ಕೈ ತೊಳ್ಕೊತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಒಂದು ಇರೋದ್ರಲ್ಲಿ ಶುದ್ಧವಾಗಿರ್ತಕ್ಕಂಥ ಮನುಷ್ಯ ರಾಮಲಿಂಗಾರೆಡ್ಡಿ ಅವರು ಇರೋದ್ರಲ್ಲಿ ಇದೆ. ಆದ್ದರಿಂದ ಅವ್ರ ಮೇಲೆ ಕಳಂಕ ಇಲ್ಲ. ಆದರೂ ಸಾರ್ವಜನಿಕರಿಗೆ ಸರ್ಕಾರ ನಡೆಸಬೇಕಲ್ಲ, ಕಳಂಕ ಹೊರಿಸುವಂತ ಮಿನಿಸ್ಟ್ರಿಗೆ ಕಳಂಕ ಬರಲ್ಲ. ಸರ್ಕಾರಗಳು ಬದಲಾದವು ಆದ್ರೂ ಸಮಸ್ಯೆಗಳು ಸರಿಯಾಗ್ಲಿಲ್ಲ. ಮಿನಿಸ್ಟರ್ ಕಳಂಕ ಯಾವಾಗ ಬರುತ್ತೆ ಅಂತ ಇಟ್ಕೊಳ್ಳಿ. ಅವ್ರ ಸರ್ಕಾರ ನಡೆಸಬೇಕಲ್ಲ ಸರ್, ಸರ್ಕಾರ ನಡೆಸೋದಕ್ಕೆ ಏನು ಅಗತ್ಯ ವಸ್ತುಗಳು ಏನು ಜಾಸ್ತಿ 5 ಸಲ ಹೋದ್ರು ಅವ್ರ ಆಫೀಸಿಗೆ ನನಗೆ ಸಿಗ್ಲಿಲ್ಲ. 5 ಸಲ ಹೋದ್ರು ನಂಗೆ ಸಿಗ್ಲಿಲ್ಲ. ಅದೇ ಕಳಂಕ. ಗಮನ ಹರಿಸ್ತಾ ಇಲ್ಲ, ಅದನ್ನೇ ಸರ್ ಗಮನ ಹರಿಸ್ತಾ ಇಲ್ಲ ಅಂತ ನಾನು. ನಿಮ್ ಹತ್ರ ದುಡ್ಡಿದ್ರೆ ಕಳಂಕ ಬರಲ್ಲ ಸರ್, ದುಡ್ಡಿಲ್ಲ ಅಂದ್ರೆ ಕಳಂಕ ಬರೋಲ್ಲ. ಅಧಿಕಾರಿಗಳನ್ನ ಏನೋ ಹೋಗಿ ನೋಡ್ರಿ ಅದೇನೋ ಅಂತ ಹೇಳ್ತಾರೆ ಹೊರತು ಅವರು ಖುದ್ದಾಗಿ ಇದೇನಾಗಿದೆ ಅಂತ ಖುದ್ದಾಗಿ ಅವರು ನಿರ್ಣಯ ತಗೋಬೇಕು. ಕೊಟ್ಟಿರೋ ಭಾಗ್ಯಗಳಿಗೆಲ್ಲ ನಮ್ಮಿಂದ ವಸೂಲಿ ಮಾಡ್ಬೇಕಲ್ಲ ಸರ್. ಆಟೋ ಡ್ರೈವರ್ಗಳೆಲ್ಲ ಕಾನೂನು ನಿಯಮ ಸಂವಿಧಾನ ಗೊತ್ತಿರ್ಬೇಕು. ನಿಜ ಒಪ್ಕೊಳ್ತೀನಿ, ಅನುಭವ ಇದೆ. ಆದ್ರೆ ಅಧಿಕಾರಿಗಳು ಬಿಡಲ್ವೇ, ಕಿವಿಗಳು ಇಡ್ಡಿ ಕೆಳಗೆ ಕೀಳಿಸ್ಬಿಡ್ತಾರೆ. ನಿಜ. ನಾಗೇಶ್ ಅವರೇ, ಸರ್ಕಾರದ ಮುಂದೆ ಆಟೋ ಚಾಲಕರ ಅಥವಾ ಆಟೋ ಮಾಲೀಕರ ಸಂಘಟನೆಗಳ ಬೇಡಿಕೆ ಏನು ಈ ಸಂದರ್ಭದಲ್ಲಿ? ಸರ್, ಸರ್ಕಾರದ ಮುಂದೆ ನಾವು ಬೇಡಿಕೆ ಏನು ಇಟ್ಟಿಲ್ಲ. ಈಗ ಸಂತೋಷ್ ಅವರು ಹೇಳ್ದಂಗೆ ನಾವೇನು ಬೇಡಿಕೆ ಇಟ್ಟಿಲ್ಲ. ಸರ್ಕಾರದ ಏನು ನಿಯಮಾವಳಿಗಳಿದೆ, ವರ್ಷ ಏನು ನಮಗೆ ಆಟೋ ದರ ಪರಿಷ್ಕರಣೆ ಮಾಡಿ ಏನು ಮಾಡಬೇಕಾಗಿದೆ ಅದನ್ನು ಮಾಡುವಂಥ ಸರ್ಕಾರ ಬರ್ಬೇಕು ನಮಗೆ. ನಾವು ಕೇಳೋದಲ್ಲ. ನಮ್ಮ ಬಾಗಿಲಿಗೆ ಏನೋ ಹೇಳ್ತಾ ಇದ್ದಾರೆ, ಬಿಟ್ಟಿ ಬಾಗಿಗಳು ಮನೆ ಬಾಗಿಲಿಗೆ ತಂದುಕೊಟ್ಬಿಡ್ತೀವಿ ಅಂತೇಳಿ ಏನು ಸರ್ಕಾರ ಹೇಳ್ತಾ ಇದೆ, ಅದೇ ಥರ ನಮ್ಮ ಆಟೋ ಚಾಲಕರ ಭಾಗಕ್ಕೆ ಅವ್ರು ಬಂದು ಸಭೆಯನ್ನು ಕರೆಸಿ ನಮ್ಮ ಆಟೋ ಚಾಲಕರಿಗೆ ಏನು ಒಂದು ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರವನ್ನು ಸರ್ಕಾರ ಮುಂದೆ ಬಂದು ಕೊಡಬೇಕು. ಯಾವುದೇ ಸರ್ಕಾರ ಬರೋದಿಲ್ಲ. ನಮ್ಮ ಹತ್ರ ಹೆಂಗೆ ವಸೂಲಿ ಮಾಡಬೇಕು, ಯಾವ್ಯಾವ ರೀತಿನಲ್ಲಿ ವಸೂಲಿ ಮಾಡ್ಬೋದು. ಇದೇ 3 ರೂಪಾಯಿ ಕೊಟ್ಟಿದ್ದೀವಿ, ಈ 3 ರೂಪಾಯಿನ ನಾವು ಯಾವ ಥರ ಒಂದು 300 ರೂಪಾಯಿ ಆಗಿ ಕನ್ವರ್ಟ್ ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ನಾನು ಹೇಳೋದು ಸತ್ಯ. ಇದೇ 2 ತಿಂಗಳು ಬಿಟ್ಟು ಇದೇ ಮುಖಂಡರುಗಳನ್ನ ನೀವು ಕರೆಸಿ ನಾವು ಪಿನ್ ಟು ಪಿನ್ ಬರ್ಕೊಂಬರ್ತೀವಿ. ಯಾವುದ್ರ ಮೇಲೆ ಯಾವುದಾದ್ರ ಮೇಲೆ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ನಾವು. ಸರ್ಕಾರ ನಮ್ಮ ಭಾಗಕ್ಕೆ ಯಾವುದೇ ಥರದ ಉಪಯೋಗ ಮಾಡ್ಕೊಡೋಕೆ ಬರೋದಿಲ್ಲ. ನಮ್ಮಿಂದ ವಸೂಲಿಗಿಳಿದಿದೆ ಅಷ್ಟೇ. 700 ರೂಪಾಯಿ ಸರ್ 700 ರೂಪಾಯಿ, 600 ಇಂದ 700 ರೂಪಾಯಿ ವಸೂಲಿ ಮಾಡ್ತಾರೆ. ಈಗ ನೋಡಿ, ಬರೀ ಚಿಪ್ಪದು ಏನು ಮದರ್ ಬೋರ್ಡ್ ಚಿಪ್ ಇದೆಯಲ್ಲ, ಆ ಚಿಪ್ ಹಾಕೋದಕ್ಕೆ ಬರೀ 40 ರೂಪಾಯಿ. ಅದು 40 ರೂಪಾಯಿಂದ 50 ರೂಪಾಯಿ. ಚಿಪ್ಪಲ್ಲ. ನೀವು ತಿಳ್ಕೊಳ್ಳಿ ಕರೆಕ್ಟ್. ಮದರ್ ಬೋರ್ಡ್ ಅದು ನೀವು ಫಸ್ಟ್ ಮಾಹಿತಿ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ಮಾಹಿತಿ ಐಸಿ ಬರುತ್ತೆ. ಐಸಿ ಸರ್, ಅದನ್ನೇ ನಾನು ಚಿಪ್ ಅಂತ ಹೇಳಿದ್ರೆ ಬೇರೆ ಇಷ್ಟದ್ದು ಐಸಿ ಬರುತ್ತೆ ಸರ್. ಅವ್ರು ಸಾಫ್ಟ್ವೇರ್ ಲೋಡ್ ಮಾಡ್ಬೇಕಾದ್ರೆ ಅವ್ರು 2 ಲಕ್ಷ ರೂಪಾಯಿ ಕೊಟ್ಟು ಸಾಫ್ಟ್ವೇರ್ ಲೋಡ್ ಮಾಡಿಸ್ಕೊಂತಾರೆ ಸರ್. ಈಗ ನೀವೇನ್ ಮಾಡ್ತೀರಿ, ಇದನ್ನ ಲೋಡ್ ಮಾಡಿಸ್ಕೋಬೇಕಾದ್ರೆ ಯಾರ ಹತ್ರ ಮಾಡಿಸ್ಕೊಂತೀರಾ? IT ಅವ್ರ ಹತ್ರ ಮಾಡಿಸ್ಕೋತೀನಿ ಅಲ್ವಾ? ಅವರು 2 ಲಕ್ಷ ರೂಪಾಯಿ ತಗೊಂಡು ಸಾಫ್ಟ್ವೇರ್ ಲೋಡ್ ಮಾಡ್ಕೊಡ್ತಾರೆ. ಸರಿ ಸರ್, 2 ಲಕ್ಷ ಬಂಡವಾಳ ಹಾಕಿದ್ದಾರೆ. ಲಾಸ್ಟ್ ಟೈಮ್ 400 ರೂಪಾಯಿ ನಾನೇ ಮಾತಾಡಿದ್ದು, 450 ರೂಪಾಯಿ ಫಿಕ್ಸ್ ಆಯ್ತು ರೇಟು. ಈ ಸಲ ನೋಡಿ ಇನ್ನು ಮೀಟಿಂಗ್ ಕರೆದಿಲ್ಲ ಅವರು, ನಮ್ಮನ್ನ ಕರೀತಾರೆ. ಅಲ್ಲ ಸರ್, ಒಂದು ದರ ನಿಗದಿ ಅಂತ ಹೇಳಿದ್ರೆ ಅಲ್ಲಿ ಗೋಲ್ಮಾಲ್ ಆಗೋದು. ಅಲ್ಲ, ನೀವು ಮೀಟಿಂಗ್ ಮಾಡುವಾಗ ಈಗ 400 ರೂಪಾಯಿ ಇರ್ತಾರೆ, ಪಾಪ ಚಾಲಕರು ಹೋದಾಗ ಈಗ 1000-2000 ಸರ್ ಏನ್ ಹೇಳೋದು ಗೊತ್ತಾ ಸರ್, ಇದೇ ಮೀಟರ್ ಅಂಗಡಿ ಅವರ ವಿಚಾರ ಏನಾಗಿದೆ, ಇದೇ ಮೀಟರ್ ಅಂಗಡಿ ಅವ್ರಿಗೆ ಇವ್ರು ಹೇಳ್ದಂಗೆ ಮೀಟರ್ ಅಂಗಡಿ ಅವ್ರಿಗೆ ಏನು DC ಅವರು ಪರಿಶೀಲನೆ ಮಾಡಿ ಇಷ್ಟೇ ಆಟೋ ಚಾಲಕರ ಹತ್ರ ಇಷ್ಟೇ ನಿಗದಿಪಡಿಸ್ಕೊಂಡು ದರ ಫಿಕ್ಸ್ ಮಾಡ್ಬೇಕು. ಖಂಡಿತವಾಗಿ ನೋಡಿ ವಿಚಾರವಾಗಿ ಈಗ ಸಂತೋಷ್ ಅವರೇ, ಕೊನೆಯದಾಗಿ ಈ ವಿಚಾರವಾಗಿ ಏನು ಇವಾಗ ಮೀಟರ್ ಹೈಕ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನೋ ಮಾತಾಡುವಂಥ ಸಿಚುವೇಶನ್ ಇಲ್ಲ. ಇವಾಗ 3 ರೂಪಾಯಿ ಕೊಟ್ಟಿರೋದನ್ನು ಕೂಡ ಬೇಡ ಅಂತ ಆರಾಮಾಗಿ ಎತ್ತಿಟ್ಕೊಂತಾರೆ. ಅದ್ರದ್ದು ಏನಿಲ್ಲ. ಈಗ 3 ರೂಪಾಯಿ ಕೊಟ್ಟು ಮತ್ತೆ 30 ರೂಪಾಯಿನ 3000 ರೂಪಾಯಿ ಕಿತ್ಕೊಳ್ಳೋಂಥ ವ್ಯವಸ್ಥೆನೂ ಬರುತ್ತೆ. ಅದ್ರದ್ದೇನೋ ಆಶ್ಚರ್ಯ ಪಡೋಂಗಿಲ್ಲ. ಆ ಲೆಕ್ಕದಲ್ಲಿ ಹೋಯ್ತು ಅಂತಂದರೆ 2 ರೂಪಾಯಿ ರೇಟ್ ಜಾಸ್ತಿ ಮಾಡೋಂಗಿದ್ರೆ ಇವತ್ತು ಮೀಟ್ರು ಮಿನಿಮಮ್ ಕಮ್ಮಿ ಅಂತನೂ 40 ರೂಪಾಯಿ ಇರಬೇಕಿತ್ತು, 40 ರೂಪಾಯಿ 42 ರೂಪಾಯಿ ಇರಬೇಕಾಗಿತ್ತು. ಬಟ್ ಅದು ಬಂದಿಲ್ಲ. ಬಟ್ ಆದರೆ ಇವಾಗ ಫೈನಲ್ ಆಗಿ ಹೇಳೋದೇನಪ್ಪ ಅಂತಂದರೆ ಮೀಟರ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಮೀಟ್ರದ್ದು ಏನು ಮತ್ತಿರ್ಗ ಇದು ಮಾಡ್ಕೊಬೇಕು ಅಂತ ಅನ್ನೋ ಸಿಚುವೇಶನ್ಗೆ ಸರ್ ಹೇಳ್ದಂಗೆ ಅದೇನು ನಿಗದಿಪಡಿಸ್ಬೇಕು ರೇಟ್ನ,
ಅದನ್ನು ಬಿಟ್ಟು ದಲ್ಲಾಳಿಗಳು ಇದರಲ್ಲಿ ಮಧ್ಯದಲ್ಲಿ ಇನ್ವಾಲ್ವ್ ಆಗಿ 700 ಇವಾಗ ಆಲ್ಮೋಸ್ಟ್ ಲಾಸ್ಟ್ ಟೈಮ್ RTO ಕಾರ್ಯಾಚರಣೆ ಮಾಡಿದಾಗ ಪಾಪ ಮೀಟರ್ ಪಾಸಿಂಗ್ ಮಾಡಿಸ್ಲಿಕ್ಕೆ ಅಂತ ನಿಂತ್ಕೊಂಡು 750, 800, 900 ಇಷ್ಟ ಬಂದಂಗೆಲ್ಲ ರೇಟ್ ಫಿಕ್ಸ್ ಮಾಡಿದ್ರು. ಸೊ ಈ ಬಾರಿ ಈ ಒಂದು ಮೀಟರ್ ಹೈಕ್ ಆದ ನಂತರ ಅದಕ್ಕೆ ಆದಂಥ ಒಂದು ನಿರ್ದಿಷ್ಟವಾದಂಥ ಒಂದು ಸಭೆ ಕರಿಬೇಕು. ಆ ಸಭೆಯಲ್ಲಿ ನಮ್ಮ ಡಿಮ್ಯಾಂಡ್ಸ್ ಇಷ್ಟೇನೆ, ಕರೆಕ್ಟಾಗಿ ಒಂದೇ ಫೇರ್ ಇರಬೇಕು. ಏನು ಸರ್ಕಾರದಿಂದ ನಿಗದಿಪಡಿಸಿರ್ತಕ್ಕಂಥ ಮೀಟರ್ ಅಂಗಡಿಗಳೆಲ್ಲ ಒಂದೇ ಫೇರ್ ಇರ್ಬೇಕು ಸರ್. ಯಾಕಂದ್ರೆ ಸರ್ಕಾರ ಏನು ನಿಗದಿಪಡಿಸ್ತದೆ ಅದನ್ನ ಮೀಟರ್ ಅಂಗಡಿ ಮುಂದೆ ಹಾಕ್ಬೇಕು. ಒಂದು ಕೋರಿಕೆ ಸರ್, ಅಧ್ಯಕ್ಷರು ಯೂನಿಯನ್ ಅಧ್ಯಕ್ಷರು ನಮ್ಮ ಲಾಲ್ಬಾಗ್ ಶೋ 7ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಸರ್. ಫ್ಲವರ್ ಶೋ 150-200 ಆಟ ನಿಂತ್ಕೋತೇವೆ ಸರ್. 10 ನಿಮಿಷ ಬಂದು ಅವರ ಕಣ್ಣಾರ ನೋಡಬೇಕು ಸರ್. ಸರ್ ನಾನು ನೋಡಿದ್ದೀನಿ 1957 ಹೋಗ್ತಾ ಇದ್ದೀರಾ ಇಲ್ಲಿ. ವೀಕ್ಷಕರೇ ಗಮನಿಸ್ತಾ ಇರಬಹುದು, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಕೆಂಪಣ್ಣ ಅವರು, ನಾಗೇಶ್ ಅವರು, ಸಂತೋಷ್ ಕುಮಾರ್ ಅವರು, ಜಯರಾಮ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಬೆಂಗಳೂರು ಜನರಿಗೆ ಇದೊಂದು ಶಾಕ್ ಅಂತ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಆಟೋ ಚಾಲಕರ ಕಷ್ಟ ಸಂಕಷ್ಟಗಳ ಬಗ್ಗೆ ನೀವೆಂದಾದ್ರೂ ಕೇಳಿದೀರಾ? ಅವರಿಗೂ ಕೂಡ ಕುಟುಂಬ ಇದೆ, ಅವರ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾರೆ, ದಿನನಿತ್ಯದ ಜೀವನವನ್ನ ನಡೆಸೋದು ಈ ದುಬಾರಿ ಬೆಂಗಳೂರಿನಲ್ಲಿ ಕಷ್ಟ ಸಾಧ್ಯ ಆಗಿದೆ. ಅಂಥದ್ರಲ್ಲಿ ಈ 3 ರಿಂದ 6 ರೂಪಾಯಿ ಎಲ್ಲಿಗೆ ಸಾಕಾಗುತ್ತೆ ಅಂತೇಳಿ ಅವರು ಕೂಡ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಸಾರಿಗೆ ಇಲಾಖೆಯವರು, ಸಾರಿಗೆ ಸಚಿವರು, ಬೆಂಗಳೂರು ಜಿಲ್ಲಾಧಿಕಾರಿಗಳು ಮುಂದಿನ ಹಂತದಲ್ಲಿ ಏನಾದರೂ ಪರಿಷ್ಕರಣೆ ನಿರ್ಧಾರಕ್ಕೆ ಬರ್ತಾರಾ? ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.